ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಿದ್ದೀರಾ. ಈ ಹೊತ್ತಿನಲ್ಲಿ ನಿಮ್ಮ ಸಾಂಗತ್ಯದಲ್ಲಿ ನಾನು ಆರ್ಜೆ ನಯನ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ನಟ ನಾಗಭೂಷಣ. ಸಂಕಷ್ಟಕರ ಗಣಪತಿ ಚಿತ್ರದ ಮೂಲಕ ಚಿತ್ರರಂಗ ಪಾದಾರ್ಪಣೆ ಮಾಡಿದ ಇವರು ಫ್ರೆಂಚ್ ಬಿರಿಯಾನಿ, ಸಲಗ, ಬಡವ ರಾಸ್ಕಲ್, ಪೆಟ್ರೋಮ್ಯಾಕ್ಸ್, ಲಕ್ಕಿ ಮ್ಯಾನ್, ಕೌಸಲ್ಯ, ಸುಪ್ರಜಾ ರಾಮ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆ ಇದರ ಜೊತೆ ಮುಖ್ಯ ಪಾತ್ರಗಳಲ್ಲಿ ಇಕ್ಕಟ್, ಟಗರು, ಪಲ್ಯ, ವಿದ್ಯಾಪತಿ ಅಂತ ಸಾಕಷ್ಟು ಹಿಟ್ ಚಿತ್ರಗಳನ್ನ ಕೊಟ್ಟಿದ್ದಾರೆ. ರಂಗ ಕಲಾವಿದ ಹಾಗೆ ನಟನೆ, ನಿರ್ದೇಶನ, ಸ್ಕ್ರೀನ್ ರೈಟಿಂಗ್ನಲ್ಲೂ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಬೆಂಗಳೂರು ಆಕಾಶವಾಣಿಗೆ ಆತ್ಮೀಯ ಸ್ವಾಗತ ನಾಗಭೂಷಣ್ ಅವ್ರಿಗೆ. ಎಲ್ಲ ಸೌಖ್ಯವೇ? ನಾವು ಸೌಖ್ಯ, ನೀವು ಸೌಖ್ಯವೇ? ಎಸ್ ಸರ್. 2018ರಲ್ಲಿ ಶುರುವಾದ ನಿಮ್ಮ ಸಿನಿ ಪಯಣ ಸಂಕಷ್ಟಕರ ಗಣಪತಿಯಿಂದ ವಿದ್ಯಾಪತಿವರೆಗೂ ಬಂದಿದೆ. ನಾಗಭೂಷಣ ಅವ್ರು ಇರ್ತಾರೆ ಅಂತಂದರೆ ಒಂದು ಸಟಲ್ ಕಾಮಿಡಿ ಮೂಲಕ ನಗಿಸ್ತಾರೆ. ಯಾವುದೇ ಪಾತ್ರ ಆದರೂ ತೀರಾ ಸಹಜವಾಗಿ ಒಂದು ಮುಗ್ಧ ನಟನೆ ಇರುತ್ತೆ. ಹಾಗೆ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಮತ್ತು ಈಗಂತೂ ಆ್ಯಕ್ಷನ್ ಸಹ ಮಾಡಿದ್ದೀರಾ. ಇನ್ನೂ ಏನೇನಿದೆ ಸರ್ ನಿಮ್ಮ ಬತ್ತಳಿಕೆಯಲ್ಲಿ? ಇನ್ನು ಹೊಸ ಪಾತ್ರಗಳು ಬರೋದಿದೆಯಾ ಅಥವಾ ನಿಮಗೆ ನಿರೀಕ್ಷೆ ಇದೆಯಾ? ಒಬ್ಬ ಕಲಾವಿದನಾಗಿ ಎಲ್ಲ ಥರ ಪಾತ್ರಗಳು ಮಾಡಬೇಕು ಅಂತ ನಮ್ಗೆ ಆಸೆ ಇದ್ದೇ ಇರುತ್ತೆ. ಅದೇನಾಯಿತು, ನಾನು ಬರ್ತಿದ್ದಂಗೆ ನಾನು ಕಾಮಿಡಿ ಆ್ಯಕ್ಟರ್ ಥರನೇ ಫಿಕ್ಸ್ ಆಗಿದ್ದು. ಸೊ ಅದು ಆ್ಯಕ್ಚುಲಿ ನಂಗೆ ಇಷ್ಟನೇ. ಕಾಮಿಡಿ ಅಂದರೆ ಜನರನ್ನ ನಗಿಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ನಂಬಿರೋ ನಾನು. ಸೊ ಇಟ್ಸ್ ಓಕೆ ಟು ಬಿ ಎ ಕಾಮಿಡಿ ಆ್ಯಕ್ಟರ್ ಅಂತಲೇ ಅಂದ್ಕೊಂಡು ಬಂದಿದ್ದು. ಇದ್ರ ಜೊತೆಗೆ ನಂತರ ಈ ಟಗರು ಪಲ್ಯ ಈ ಥರ ಸಿನಿಮಾಗಳೆಲ್ಲ ಏನಾಯಿತು, ಸ್ವಲ್ಪ ಒಂದಷ್ಟು ಎಮೋಷ್ನಲ್ ಸೀನ್ಸ್ ಈ ಥರದ್ದೆಲ್ಲ ಸಿಕ್ತು. ಮತ್ತು ವಿದ್ಯಾಪತಿಯಲ್ಲಿ ಸ್ವಲ್ಪ ಸಣ್ಣದಾಗಿ ಆ್ಯಕ್ಷನ್ ಮಾಡೋವಂಥದ್ದು ಸಿಕ್ತು. ಸೊ ಈ ಥರ ಅಂದರೆ ನಮಗೆ ಆಸೆ ಇದೆ ಇರ್ತದೆ, ಅಂದರೆ ಬೇರೆ ಬೇರೆ ಥರದ ಪಾತ್ರಗಳು ಮಾಡಬೇಕು ಅಂತ. ಸೊ ಈ ಬತ್ತಳಿಕೆಯಲ್ಲಿ ಅನ್ನೋದಕ್ಕಿಂತ ನಮಗೆ ಬರುತ್ತಲ್ಲ, ಸೊ ನಮಗೆ ಬರೋ ಪಾತ್ರಗಳನ್ನ ನಮ್ದಾಗಿಸ್ಕೊಂಡು ಮಾಡ್ಬೇಕಷ್ಟೆ. ಅದೆಲ್ಲದಕ್ಕೂ ಎಲ್ಲ ಪಾತ್ರಗಳನ್ನ ಭಾಳ ಚೆನ್ನಾಗಿ ನಿರ್ವಹಿಸಿದ್ದೀರಾ ಅಂತಲೂ ಹೇಳ್ಬೋದು. ಥ್ಯಾಂಕ್ ಯು. ಇಷ್ಟೇ, ನಾವೇನು ಮಾಡಿದ್ರು, ಏನೇ ಪ್ರಯೋಗ ಮಾಡಿದ್ರು ಈ ಮಾತಿದೆಯಲ್ಲ, ಇಲ್ಲ ಏನು ಮಾಡಿದ್ರು ಚೆನ್ನಾಗಿ ಮಾಡಿದ್ದೀರಾ ಸೋಫಾರ್ ಇಲ್ಲಿವರೆಗೂ ಅಂತ ಹೇಳೋ ಒಂದು ಮಾತಿದೆಯಲ್ಲ ನಿಮ್ಮ ಕಡೆಯಿಂದ, ಅಷ್ಟೇ ನಮಗೆ ಬೇಕಾಗಿರೋದು. ನೀವು ಸ್ವಲ್ಪ ಸರಳವಾಗಿ ಪ್ರೆಸೆಂಟಬಲ್ ಆಗಿ ಡ್ರೆಸ್ ಮಾಡ್ಕೊಳ್ಳೋ ವ್ಯಕ್ತಿ. ಈ ಒಂದು ಸ್ವಲ್ಪ ಹಳೇದಾದ್ರೂ ಪರವಾಗಿಲ್ಲ, ಟೀ ಶರ್ಟ್ ಅದನ್ನೇ ಜಿಮ್ಮಿಗೆ ಹಾಕೊಂಡು ಹೋಗೋಣ, ಅದಕ್ಕೆ ಹೊಸ ಬಟ್ಟೆ ಯಾಕೆ ಅಂತ ಅನ್ನೋರು. ಅಂಥವ್ರು ವಿದ್ಯಾಪತಿಯಾಗಿ ಈ ಬಣ್ಣ ಬಣ್ಣದ ಫ್ಲೋರಲ್ ಸೂಟ್ಸು, ಅದ್ರ ಜೊತೆಗೆ ಜಿಗಿ ಜಿಗಿ ಕನ್ನಡಕ, ಮೈಮೇಲೆ 3/4 kg ಬಂಗಾರ, ಈ ಬಂಗಾರದ ಹಲ್ಬೇರೆ ಸಿಗಿಸ್ಕೊಂಡಿದ್ರ, ಈ ಸೋಂಪಾಪುಡಿ ಕೂದಲು, ಇಂಥದ್ದೆಲ್ಲ. ಸೊ ಬರೀ ಬಟ್ಟೆ ಬದಲಾಗಿಲ್ಲ, ಅದ್ರ ಜೊತೆಗೆ ಅದನ್ನು ಕ್ಯಾರಿ ಮಾಡಿರೋ ನಿಮ್ಮ ಆ್ಯಟಿಟ್ಯೂಡ್ ಸಹ ಸೂಪರ್ ಆಗಿದೆ ಅಂತ ಅನ್ಬೋದು. ಸೊ ನಿಮ್ಮ ವ್ಯಕ್ತಿತ್ವಕ್ಕೆ ವೈರುಧ್ಯವಾದ ಈ ರೀತಿ ಪಾತ್ರಗಳನ್ನ ಹೇಗೆ ನಿಭಾಯಿಸ್ತೀರಾ? ಇದು ಸ್ವಲ್ಪ ತುಸು ಕಷ್ಟವೇ ಹೌದು. ಇದು ಯಾಕಂದರೆ ನಮ್ಮದಲ್ಲದ ಒಂದು ವ್ಯಕ್ತಿತ್ವವನ್ನು ನಾವು ಮೈಗೂಡಿಸ್ಕೊಂಡು ನಟನೆ ಮಾಡೋದಿದೆಯಲ್ಲ, ಸ್ವಲ್ಪ ಕಷ್ಟ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನನಗೆ ಟಗರು ಪಲ್ಯ ಭಾಳ ಸುಲಭವಾದ ಪಾತ್ರ ಅಂತಲೇ ಹೇಳ್ಬಂದು. ತುಂಬ ಜನ ಕೇಳ್ತಾಯಿದ್ರು, ಒಬ್ಬ ಏನೋ ಹಳ್ಳಿ ಒಂಥರ ಒಂದು ಪಂಚೆ ಉಟ್ಕೊಂಡು ಇದೇ ಥರ ಮಾಡಿದೆಯಲ್ಲ, ಹಂಗೆ ನಿಂಗೆ ಕಷ್ಟ ಆಗಲಿಲ್ವಾ ಅಂತ. ಆ್ಯಕ್ಚುಲಿ ನನಗೆ ಆ ಪಾತ್ರ ಕಷ್ಟನೇ ಆಗಿರಲಿಲ್ಲ, ಯಾಕಂದರೆ ನಾನು ಬೆಳೆದು ಬಂದ ಪರಿಸರದಲ್ಲಿ ಮಾಡಿದಂತಹ ಕತೆ ಅದು. ನಾನು ಆ್ಯಕ್ಟ್ ಮಾಡಿದಂತಹ ಕತೆ. ನೀವು ಹೇಳ್ದಂಗೆ ವಿದ್ಯಾಪತಿಲಿ ಸ್ವಲ್ಪ ಇದು ನೀವು ಹೇಳ್ದಂಗೆ ಜಿಗಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ಕಷ್ಟನೇ. ಬಟ್ ಅದಕ್ಕೆ ಏನಾದರೂ ಡೈರೆಕ್ಟರ್ಗಳು ಇರ್ತಾರಲ್ಲ ತಿದ್ದೋದಕ್ಕೆ, ನಾವೇನಾದ್ರು ಮಾಡಿದಾಗ ಒಳ್ಳೆಯದು ಕೆಟ್ಟದ್ದು ಹೇಳೋದಕ್ಕೆ ಡೈರೆಕ್ಟರ್ಸ್ ಅಂತ ಇರ್ತಾರಲ್ಲ. ಸೊ ಆವಾಗ ಯಾವುದೇ ಪಾತ್ರನಾದರೂ ಈಸಿಯಾಗಿ ಮಾಡ್ಬೋದು. ಸೊ ಕ್ಲಾರಿಟಿ ಇರೋ ಡೈರೆಕ್ಟರ್ಗಳಿದ್ದಾಗ ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ಈ ರೀತಿ ಹೊಸ ಪಾತ್ರಗಳನ್ನ ಪ್ರಯತ್ನ ಮಾಡಿದಾಗ ನಿಮಗೆ ಮುಂದೆ ಬರೋ ಆಫರ್ಸು ಸಹ ಬದಲಾಗುತ್ತಾ? ಅವರು ಅಂದರೆ ಹೌದು ಇವ್ರು ಮಾಡ್ತಾರೆ ಎಲ್ಲ ರೀತಿದು ಅಂತ? ಇಲ್ಲ ಅರ್ಥ. ಹೌದು. ಡೆಫಿನೆಟ್ ಒಂದೇನಾಗುತ್ತೆ, ನಮ್ಮ ಇಂಡಸ್ಟ್ರಿಯಲ್ಲಿ ಟೈಪ್ ಕಾಸ್ಟ್ ಅಂತ ಮಾಡ್ತಾರೆ. ಇವನು ಇದೇ ಪಾತ್ರನೇ ಮಾಡೋದು. ಕೆಲವ್ರು ನೋಡಿ ಬರೀ ಏನೋ ಇನ್ಸ್ಪೆಕ್ಟರ್ ರೋಲೇ ಮಾಡ್ತಿರ್ತಾರೆ, ಹೌದಲ್ವಾ? ಅಂದರೆ ಲೆಕ್ಚರೇ ರೋಲ್ ಮಾಡ್ತಿರ್ತಾರೆ. ಇವ್ರ ಪ್ರಿನ್ಸಿಪಲೇ ಇವರು ಅಂದರೆ ಅದೇನೋ ಗೊತ್ತಿಲ್ಲ, ಅದೇನೋ ಆ ಥರ ಟೈಪ್ ಕಾಸ್ಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ. ಅದೊಂದು ಸ್ವಲ್ಪ ಕೆಟ್ಟ ಬೆಳವಣಿಗೆ ಅಂತಲೇ ಹೇಳ್ಬೇಕು ಆ್ಯಕ್ಚುಲಿ. ಅದನ್ನ ಒಬ್ಬ ನಟನಾದವನು ಕೂಡ ಬೇರೆ ಬೇರೆ ಥರದ ಪಾತ್ರಗಳನ್ನ ಮಾಡಬೇಕು ಅನ್ನೋ ಹಪಾಹಪಿ ಅವನಲ್ಲಿರುತ್ತೆ, ಒಬ್ಬ ನಟನಲ್ಲಿರುತ್ತೆ. ಅದು ನಿರ್ದೇಶಕರಿಗೆ ಅನ್ನಿಸ್ಬೇಕು ಅದು ಅಟ್ಲೀಸ್ಟು, ಅಂದರೆ ಇಲ್ಲ ಇವನ ಕೈಯಲ್ಲಿ ನಾನು ಬೇರೆ ಥರನೂ ಪಾತ್ರ ಮಾಡಿಸ್ಬೋದು ಅಂತ. ಆ ಥರದಲ್ಲಿ ನೋಡಿ ನಿಮಗೆ ಹಳೇ ಸಿನಿಮಾಗಳಲ್ಲಿ ನಿಮಗೆ ಭಾಳ ಭಾಳ ಕ್ಯಾರೆಕ್ಟರ್ ಆರ್ಟಿಸ್ಟ್ ಸಿಗ್ತಾರೆ, ಅವ್ರು ಎಲ್ಲ ಥರ ಪಾತ್ರ ಮಾಡಿದ್ದಾರೆ. ನನಗೆ ಭಾಳ ಇಷ್ಟ ಅಂದರೆ ಲೋಕೇಶ್ ಅವರು. ನಿಮಗೆ ಏನು ವಿಲನಿಶ್ ಥರನೂ ಮಾಡ್ತಾರೆ, ಅಥವಾ ಯಾವುದೋ ಒಂದು ಪರ್ಸಗದಂಗೆ ಗೆಂಡೆ ತಮ್ಮ ಮಾಡ್ತಾರೆ ಅಲ್ವಾ. ಇದೇ ಪ್ರೇಮ ಲೋಕದಲ್ಲಿ ಅಪ್ಪನಾಗಿ ಒಂಥರ ವಿಲನಿಶ್ ಥರನೂ ಮಾಡ್ತಾರೆ ಅಲ್ವಾ. ಅವ್ರದ್ದು ಇದಿದೆಯಲ್ಲ ಏನಂತಾರೆ ವರ್ಸಟೈಲಿಟಿ, ಅದು ಸೂಪರ್. ಅದು ನೀವು ಅದೇ ಥರ ನೋಡಿ
ದೊಡ್ಡಣ್ಣವ್ರು ನೋಡಿ, ಮುಖ್ಯಮಂತ್ರಿ ಚಂದ್ರು ಅವ್ರದ್ದು ನೋಡಿನಿ, ಬೇಕಾದ್ರೆ ವಿಲನ್ ಥರ ಮಾಡಿದ್ದಾರೆ, ಈ ಕಡೆ ಕಾಮಿಡಿ ಮಾಡಿದ್ದಾರೆ ಅಲ್ವಾ. ಏನು ಮಾಡಿಲ್ಲ, ಅವಾಗ ಆರ್ಟಿಸ್ಟ್ಗಳು ಎಲ್ಲ ಮಾಡ್ತಿದ್ರು, ಎಲ್ಲ ಥರ ಪಾತ್ರಗಳನ್ನ ಮಾಡ್ತಿದ್ರು. ಈಗ ಅದು ಸ್ವಲ್ಪ ಏನೋ ಟೈಪ್ ಕಾಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಇವ್ರು ಮಾಡೋದು ಇದೇ ಥರ ಹಂಗೆ ಹಿಂಗೆ. ಈಗ ಹಂಗೆ ನೋಡಿದ್ರೆ ರವಿಶಂಕರ್ ಸರ್ ಅವರು ಬರೀ ಮುಂಚೆ ವಿಲನ್ ರೋಲ್ ಮಾಡ್ತಿದ್ರು, ಯಾವಾಗ ಅಧ್ಯಕ್ಷ ಈ ಥರದ್ರೆಲ್ಲ ಕಾಮಿಡಿ ಎಲ್ಲ ಮಾಡೋಕೆ ಶುರು ಮಾಡಿದ್ರು, ಅದು ಬೇರೆ ಥರನೇ ಒಂದು ಇದು ತಗೊಳ್ತು ನೋಡಿ. ಪ್ರತಿಯೊಬ್ಬ ನಟನು ಆ ಥರದ ಒಂದು ಆ ವರ್ಸಟ್ಯಾಲಿಟಿನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತಾನೆ. ನಿಮಗೆ ಇಷ್ಟ ಇರುತ್ತೆ, ಬಟ್ ಆ ಅವಕಾಶಗಳನ್ನ ಕೊಡೋರು ಹೇಗೆ ನೋಡ್ತಾರೆ ಇದನ್ನ? ಅವ್ರಿಗೂ ಅದೇ ಮಾಡಿ ತೋರಿಸೋವರೆಗೂ ಎಲ್ರಿಗೂ ಡೌಟ್ ಆಗೇ ಇರ್ತಾರೆ. ಮೊದಲನೇ ಅವಕಾಶ ಕೊಡೋನ್ ಇರ್ತಾನೆ ಗೊತ್ತಾ, ಅದಕ್ಕೆ ಯಾವತ್ತು ಅದ್ರ ಮೇಲೆ ಐ ಮೀನ್ ಆ ಒಂದು ವಿಷನ್ ಇಟ್ಕೊಂಡಿರ್ತಾರಲ್ಲ ಒಬ್ಬ ಕಥೆಗಾರನೋ ಅಥವಾ ಒಬ್ಬ ನಿರ್ದೇಶಕನೋ, ಆ ಒಂದು ಇದು ಆಪರ್ಚುನಿಟಿ ಕೊಡ್ತಾರಲ್ಲ, ಆ್ಯಕ್ಚುಲಿ ಅವ್ರಿಗೆ ನಾವು ಭಾಳ ಗ್ರೇಟ್ಫುಲ್ ಆಗಿರಬೇಕು. ಇಲ್ಲ ಇವನ ಕೈಲಿ ಇದೆಲ್ಲ ಇದನ್ನು ನಾನು ಮಾಡಿಸ್ತೀನಿ ಅನ್ನೋದು ಇರುತ್ತಲ್ಲ ಒಬ್ಬನ ನಿರ್ದೇಶಕನಿಗೆ, ಆ ಥರದವ್ರು ತುಂಬ ಕಡಿಮೆ. ಆ ಥರದವ್ರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ. ಅಂದರೆ ಎಲ್ಲರಿಗೂ ಎಲ್ಲ ಥರ ರೋಲ್ ಮಾಡಬೇಕು. ಈಗ ರಂಗಣ್ಣ ರಘು ಸರ್ ನೋಡಿ, ಹಂಗೆ ನೋಡಿದ್ರೆ ಈಗಿನ ಪ್ರೆಸೆಂಟಲ್ಲಿ ನನಗೆ ಗೊತ್ತಿರೋಂಗೆ ರಂಗಣ್ಣ ರಘು ಸರ್ ಮಾಡ್ತಾರೋ ಒಂದು ಐ ಮೀನ್ ಆ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿದೆಯಲ್ಲ, ವರ್ಸಟ್ಯಾಲಿಟಿ ಇದೆಯಲ್ಲ, ಆ ವೈವಿಧ್ಯತೆ ಇದೆಯಲ್ಲ, ಅದು ನನಗೆ ಬಹಳ ಮಜಾ ಅನಿಸುತ್ತೆ. ನಂಗೆ ರಘು ಸರ್ ನಾನು ಹೇಳ್ತಾನೆ ಇರ್ತೀನಿ. ಅವರು ಈಗ ಟಗರು ಪಲ್ಯದಲ್ಲೇ ನೋಡಿ, ಒಬ್ಬ ಎಂಥ ಒಳ್ಳೆ ಹಳ್ಳಿ ಅಪ್ಪ, ಶಾಕಾಹಾರಿ ಸಿನಿಮಾದಲ್ಲಿ ಅದು ಎಂಥ ಪಾತ್ರ ಮಾಡಿದ್ದಾರೆ ಅಲ್ವಾ. ಇನ್ಯಾವುದೋ ಸಿನಿಮಾದಲ್ಲಿ ಇನ್ನೇನೋ ಒಂದು ಕಾಮಿಡಿ ಥರ ಪಾತ್ರ ಮಾಡಿರ್ತಾರೆ. ಅಂದರೆ ಎಲ್ಲ ಪಾತ್ರಗಳಿಗೂ ಸಲ್ಲುವ ನಟ ಅನ್ನೋ ಅನ್ನಿಸ್ಕೊಳ್ಳೋದಿದೆಯಲ್ಲ, ಅದು ಪ್ರತಿಯೊಬ್ಬ ನಟನ ಆಸೆ. ನೀವು ಹೇಳ್ದಂಗೆ ಆ ಥರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋರು ತುಂಬ ಕಡಿಮೆ ಜನ. ಹಳ್ಳಿ ಜನರ ಆಚಾರ ಆಚರಣೆಗಳು, ಒಳ್ಳೆ ಹಾಸ್ಯ, ಆಳವಾದ ಸಂಬಂಧಗಳು, ಪ್ರೀತಿ, ತ್ಯಾಗ, ಇದೆಲ್ಲದನ್ನ ಭಾಳ ಹಿತಮಿತವಾಗಿ ಬೆರೆಸಿ ಒಂದೊಳ್ಳೆ ಕಂಪ್ಲೀಟ್ ಮೀಲಾಗಿ ಟಗರು ಪಲ್ಯನ ಬಡಿಸಿದ್ದೀರಾ ಅಂತ ಹೇಳ್ಬೋದು. ಭಾಳ ಎಂಟರ್ಟೈನಿಂಗ್ ಆಗಿತ್ತು, ಅಭಿನಂದನೆಗಳು. ಇದರ ಅನುಭವ ಹಂಚ್ಕೋತೀರಾ? ನಾನು ಆವಾಗಲೇ ಹೇಳ್ದಂಗೆ ಇದು ನನ್ನೂರಿನ ಕತೆ, ನನ್ನ ನೆಲದ ಕತೆ ಅಂತ ಏನು ಹೇಳ್ತಾರಲ್ಲ, ಹಂಗೆ ನಮ್ಮೂರಿನ ಕತೆ. ಈ ಒಂದು ಅಂದರೆ ನಮ್ಮ ಇಡೀ ಭಾರತ ದೇಶ ಅಂತ ತಗೊಂಡಾಗ ಬಹುಶಃ ನನಗನ್ಸಿದ ಮಟ್ಟಿಗೆ ನಮ್ಮ ಸಂಸ್ಕೃತಿ ಇರೋದು ನಮ್ಮ ಜನಪದದಲ್ಲಿ ಅಂತ ಅಲ್ವಾ. ನಿಮ್ಗೆ ಒಂದೊಂದು ಊರಿಗೋಗಿ ಒಂದೊಂದು, ಈಗ ನಮ್ಮೂರಲ್ಲಿ ಟಗರು ಮಾರವ ಅಂತ ದೇವರು, ನಮ್ಮ ಗ್ರಾಮ ದೇವತೆ, ಅದಕ್ಕೊಂದು ಏನು ಇತಿಹಾಸ ಇರುತ್ತೆ, ಹೆಂಗೆ ಬಂದಿರುತ್ತೆ ಆ ಥರ. ನೀವು ಸಿದ್ಧಲಿಂಗಯ್ಯ ಅವ್ರದ್ದು ಗ್ರಾಮ ದೇವತೆಗಳು ಅಂತ ಒಂದು ಪುಸ್ತಕ ಇದೆ, ಆಯಿತಾ. ಸೊ ಅಲ್ಲಿ ನೀವು ಆ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಹಳ್ಳಿಯಲ್ಲಿ ದೇವರಿದಾರಲ್ಲ, ಅದ್ರ ಹಿಂದೆ ಆಚರಣೆ ಹೆಂಗೆ ಬಂತು, ಅದ್ರ ಹಿಂದೆ ಇರೋ ಒಂದು ಕತೆ ಹೇಗೆ ಬಂತು ಅನ್ನೋದು ಭಾಳ ಮಜವಾಗಿ ವಿವರಿಸಿದ್ದಾರೆ ಆ ಗ್ರಾಮ ದೇವತೆಗಳು ಅನ್ನೋ ಪುಸ್ತಕದಲ್ಲಿ. ಸೊ ನೀವು ಹೇಳ್ದಂಗೆ ನನಗೆ ಆ ಸಿನಿಮಾ ಮೇಲೆ ಒಂದು ಹೆಮ್ಮೆ ಇದೆ, ಯಾಕಂದರೆ ಅದ್ರ ಸುತ್ತ ಒಂದೊಂದೊಳ್ಳೆ ಆಚರಣೆಗಳು ಮತ್ತು ಸಂಬಂಧಗಳ ಸುತ್ತ ನಡೆದಂತಹ ಕತೆ. ಹಾಗೆ ನೀವು ಆಗಲೇ ಹೇಳಿದ್ರಿಂದ ನನಗೆ ನೆನಪಾಯಿತು, ಟಗರು ಪಲ್ಯದಲ್ಲಿ ಕೆಲವೊಂದು ಆಚರಣೆಗಳು ಮೂಢನಂಬಿಕೆಗಳು, ಇದನ್ನು ಮಾಡಬಾರ್ದು ಅನ್ನೋ ಸಂದೇಶ ಇದೆ ಅಂತ ಅನ್ಬೋದು. ಬಟ್ ಮೊದಲು ಈ ಬೆಂಗಳೂರಿನ ಸಂಬಂಧಕ್ಕೆ ಒಪ್ಪಿಗೆ ಕೊಡದೇ ಇರೋ ಟಗರು ಕಡೇ ಸೀನಲ್ಲಿ, ಪೂರ್ತಿ ಲಾಸ್ಟ್ ಸೀನಲ್ಲಿ ತಲೆ ಅಲ್ಲಾಡಿಸ್ಬಿಟ್ಟು ಮಾವನ್ನ ಮದುವೆ ಆಗಲಿಕ್ಕೆ ಒಪ್ಪಿಗೆ ಸೂಚಿಸುತ್ತೆ. ಇದು ಎಲ್ಲೋ ಒಂದು ಕಡೆ ಈ ರೀತಿ ಆಚರಣೆ ಸರಿ ಅಂತಂದಂಗಲ್ವಾ? ಇದರಿಂದ ನಾವು ಇವಾಗಲೂ ಸಹ ನೀವೇ ಹೇಳ್ದಂಗೆ ಸಾಕಷ್ಟು ಹಳ್ಳಿಗಳಲ್ಲಿ ಈ ರೀತಿ ಆಚರಣೆಗಳಿದೆ, ಇದರಿಂದ ದುಷ್ಪರಿಣಾಮಗಳು ಆಗಿದೆ, ನೊಂದವರು ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಇದೆಲ್ಲ ಬೇಡ ಅನ್ನೋ ಸೂಚನೆ ಕೊಡ್ಬೋದಿತ್ತ? ಇದು ನನ್ನ ತೀರಾ ವೈಯಕ್ತಿಕ ಅನಿಸಿಕೆ ಅಷ್ಟೇ. ಇಲ್ಲ ಈ ಥರ ಪ್ರಶ್ನೆ ಸಿನಿಮಾ ರಿಲೀಸ್ ಆದ್ಮೇಲೆ ಕೂಡ ಬಂತು. ಬೇಸಿಕ್ಲಿ ಅಂದರೆ ನನಗನ್ಸೋದು ಓಕೆ, ಅಂದರೆ ನೀವು ಹೇಳೋದನ್ನ ನಾನು ಅಲ್ಗಳಿತಾ ಇಲ್ಲ. ಅಂದರೆ ಫ್ಯಾಮಿಲಿಯಲ್ಲಿ ಒಳಗಡೆ ಅಲ್ಲಲ್ಲಿ ಮದುವೆ ಆಗೋದು ಇದನ್ನು ಕೂಡ ಒಳ್ಳೇದಲ್ಲ ಅಂತ ವೈದ್ಯಕೀಯವಾಗಿ ಕೂಡ ಹೇಳ್ತಾರೆ ಅಲ್ವಾ? ಅಲ್ಲ, ಆ ರೀತಿ ಅಲ್ಲ. ಅಂದರೆ ಈ ಆಚರಣೆಗಳು ಇದರಿಂದ ಒಪ್ಪಿಗೆ ಪಡೆದು ಅದು ಹ್ಞೂ ಅಂತಂದರೆ ಆಗೋದು. ಈಗ ಅಕಸ್ಮಾತ್ ನಿಮ್ಮ ಚಿತ್ರದಲ್ಲಿ ಇದು ಉಲ್ಟಾ ಆಗಿದ್ರೆ, ಯಾರೋ ಪ್ರೇಮಿಗಳು ಹೋಗ್ಬಿಟ್ಟು ಒಪ್ಪಿಗೆ ಕೇಳ್ತಾರೆ, ಆವಾಗ ಒಪ್ಪಿಗೆ ಕೊಡಲ್ಲ ಅಂತಂದರೆ ಪಾಪ ಪ್ರೀತಿಸಿದ ಹೃದಯಗಳು ಅನುಭವಿಸ್ಬೇಕಾಗತ್ತಲ್ವಾ? ಅಲ್ಲ, ಇಲ್ಲಿ ದೇವರು ನೋಡಿ, ದೇವ್ರು ಇಲ್ಲಿ ಯಾವುದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾನೆ ಹೇಳಿ? ನಿಜವಾದ ಪ್ರೀತಿ ಎಲ್ಲಿದೆ ಅಲ್ಲಿಗೆ ಒಪ್ಪಿಗೆ ಕೊಡ್ತಾ ಇದ್ದಾನಲ್ವಾ ದೇವರು? ಅದೇ ಸರ್ ನಾನು ಹೇಳ್ತಿದ್ದು, ಹಿಂಗೆ ಹೇಳೋದ್ರಿಂದ ಎಲ್ಲೋ ಒಂದು ಕಡೆ ಈ ರೀತಿ ಆಚರಣೆಗಳು ಸರಿ, ಒಂದು ಒಳ್ಳೆ ದಾರಿ ತೋರಿಸುತ್ತೆ ಅಂತ ಹೇಳಿ ನಾವು ಆಚರಣೆಗಳನ್ನ ಸಂಪ್ರದಾಯಗಳನ್ನ ಪ್ರಶ್ನೆ ಮಾಡೋದು ನನಗೆ ಗೊತ್ತಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಇದು ಪ್ರತಿಯೊಂದು ಹಳ್ಳಿಲಿಗೂ ಇದೆ, ಅದು ಹೌದು, ಈಗಲೂ ಇದೆ. ಸೊ ಆ ನಂಬಿಕೆಗಳನ್ನ ಇಟ್ಕೊಂಡು ಆಯಿತಾ, ಸೊ ನಾವು ಅಂದರೆ ಅದ್ರ ಮೂಲಕ, ಆ ನಂಬಿಕೆಗಳ ಮೂಲಕ
ಸಮಾಜಕ್ಕೆ ಹಿತಕರವಾದದ್ದು ನಾನು ಹೇಳಕ್ಕೆ ಸಾಧ್ಯ ಆದರೆ ಓಕೆ ಅಂತ ಅನ್ಕೋತೀನಿ. ಅಂದರೆ ಒಂದು ಕಥೆಯಾಗಿ ಈಗ ಅಲ್ಲಿ ಹೇಳ್ತಾ ಇರೋದೇನೋ, ಒಬ್ಬ ರೈತನಿಗೆ ಯಾಕೆ ನೀವು ಕೊಡಬಾರ್ದು ಹೆಣ್ಣನ್ನು, ಹಂಗೆ ನೋಡಿದ್ರೆ ಎಷ್ಟೋ ಜನ ಸಿಟಿ ಕೊಟ್ಬಿಟ್ಟು ಕೊಂತ ಮಕ್ಕಳನ್ನ ಅಲ್ಲ ಹೆಣ್ಮಕ್ಳನ್ನ ಸಿಟಿ ಕೊಟ್ಬಿಟ್ಟು ಯಾರು ಹಳ್ಳಿಯವ್ರಿಗೆ ಎಣ್ಣೆ ಕೊಡ್ತಾ ಇಲ್ಲ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಈಗ ನಡೀತಾ ಇರೋ ದೊಡ್ಡ ದುರಂತ ಅಂತಂದರೆ ಹಳ್ಳಿಯವ್ರಿಗೆ ಪಾಪ ಎಣ್ಣೆ ಸಿಗ್ತಾ ಇಲ್ಲ. ನಾವು ಇಲ್ಲಿ ಎಂಥದ್ದು ಮಹದೇಶ್ವರ ಬೆಟ್ಟಕ್ಕೆ ನಡಿಗೆ ಹೋಗ್ತಾಯಿದ್ರು KM ದೊಡ್ಡಿಯಿಂದ, ಪ್ರತಿ ವರ್ಷ ಹೋಗ್ತಾರೆ ಬ್ಯಾಚುಲರ್ಸು. ಏನಕ್ಕೆ ಅಂದರೆ ಬ್ರಹ್ಮಚಾರಿಗಳ ನಡೆ ಮಹದೇಶ್ವರ ಬೆಟ್ಟದ ಕಡೆ ಅಂತ. ಸೊ ತಮಗೆ ಮದುವೆ ಆಗಲಿ ಅಂತ ಹರಕೆ ಹೊತ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ. ಹಂಗಂತ ಇವ್ರು ಯಾಕೆ ನಡಿಗೆ ಹೋಗ್ಬೇಕು, ಇದೆಲ್ಲ ನಮ್ಗೆ ಒಪ್ಪಿಗೆ, ಇದು ತಪ್ಪಲ್ವಾ ಇದು ಅಂತಂದರೆ ಅದು ನಂಬಿಕೆ. ಆ ನಂಬಿಕೆ ಮೂಲಕ ಅವ್ರಿಗೆ ಯಾರೋ ಒಂದು ಹೆಣ್ಣು ಸಿಗೋದಾದರೆ ಅಥವಾ ಏನೋ ಆಗಿದ್ರೆ ಆಗಲಿ. ಸೊ ಅಂದರೆ ನಂಬಿಕೆಗಳಿರಬೇಕು, ಮೂಢನಂಬಿಕೆಗಳಿರಬಾರ್ದು. ಅದನ್ನು ಕೂಡ ನಾನು ಹೇಳ್ತೀನಿ. ಅದು ನಾನು ಮೂಢನಂಬಿಕೆ ಪರವಾಗಿಲ್ಲ ಯಾವತ್ತೂ, ಯಾಕಂದರೆ ಇದು ಬಸವಣ್ಣನ ನಾಡಿದು. ಇಕ್ಕಟ್ಟು, ಫ್ರೆಂಚ್ ಬಿರಿಯಾನಿ, ಸಲಗ, ಪೆಟ್ರೋಮ್ಯಾಕ್ಸ್ ಮತ್ತು ಡೇರ್ಡೆವಿಲ್ ಮುಸ್ತಫಾಯಿಗೆ ಸಾಕಷ್ಟು ಚಿತ್ರಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀರಾ. ಒಬ್ಬ ಆ್ಯಕ್ಟರ್ ಯಶಸ್ವಿ ಆಗಲಿಕ್ಕೆ ಈ ರೀತಿ ಸಣ್ಣ ಪಾತ್ರಗಳಿರ್ಬೋದು ಅಥವಾ ಕ್ಯಾಮಿಯೋ ರೋಲ್ಸ್, ವಿಭಿನ್ನ ಪಾತ್ರಗಳು ಹೇಗೆ ಸಹಾಯ ಮಾಡುತ್ತೆ? ಒಂದೇನಾಗುತ್ತೆ, ನಾವು ಬಂದು ಇಲ್ಲ ನಾನು ಇತ್ತಿದ್ದೆ, ನಾನು ಮಾಡಿದ್ರೆ ಹೀರೋನೇ ಮಾಡೋದು, ನಾನು ಮಾಡಿದ್ರೆ ಇನ್ನೂ ದೊಡ್ಡ ಕ್ಯಾನ್ವಾಸ್ ಚಿತ್ರನೇ ಮಾಡೋದು ಅಂತ ಹೇಳೋಕ್ಕೆ ನಮ್ಮ ಕೈಲಾಗಲ್ಲ. ಯಾಕಂದರೆ ನನಗೆ ಆ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಹೊಸ್ದಾಗಿ ನಾನು ಇಂಡಸ್ಟ್ರಿಗೆ ಬರ್ತಿದ್ದೀನಿ ಅಂತಂದಾಗ ನನಗೆ ಏನೇನು ಬರುತ್ತಲ್ಲ ಅದನ್ನೆಲ್ಲ ನಾನು ಒಪ್ಕೋಬೇಕಾಗತ್ತೆ. ಫಸ್ಟ್ ನನಗೆ ಬರೋ ಪಾತ್ರಗಳನ್ನ ಚೆನ್ನಾಗಿ ನಿಭಾಯಿಸಿ ಅದರಲ್ಲಿ ಸೈ ಅಂತ ಅನ್ನಿಸ್ಕೊಂಡು ಅದ್ರ ನಂತರ ಓಕೆ ಬೇರೆ ಬೇರೆ ಪಾತ್ರಗಳಿಗೆ ನಾನು ಹುಡುಕಾಟ ಮಾಡ್ಬೋದು. ಸಣ್ಣ ಪಾತ್ರ ಆಗಿರಲಿ, ಅದು 10 ನಿಮಿಷದ್ದಾಗಿರಲಿ ಅಥವಾ 5 ನಿಮಿಷದ ಪಾತ್ರ ಆಗಿರಲಿ, ಅದನ್ನು ಚೆನ್ನಾಗಿ ಮಾಡಿದಾಗ ಬೇರೆ ಇನ್ನೊಬ್ಬ ನಿರ್ದೇಶಕನಿಗೆ ಅಲ್ವಾ ಕಥೆಗಾರನಿಗೆ ಓಕೆ ಇಲ್ಲ ಇವನು ಚೆನ್ನಾಗಿ ಮಾಡಿದ್ದಾನೆ, ಇನ್ನೊಂದು ಬೇರೆ ಪಾತ್ರ ಕೊಡೋಣ ಅನ್ನೋದು ಬರುತ್ತೆ. ಸೊ ಹಂಗೆ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡೋದು ಹೊಸಬರಿಗೆ ಬಹಳ ಮುಖ್ಯ. ಅದಕ್ಕೆ ನಾನು ಕೂಡ ಹೊರತಾಗಿಲ್ಲ. ಹಾಗೆ ಇದರಿಂದ ಮುಂದೆ ಹೋಗೋದು ಹೆಂಗೆ ಸರ್? ಅದು ಭಾಳ ಕಷ್ಟ ಅಂತ ಅನಿಸುತ್ತೆ. ಕಷ್ಟ ಹೌದು, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗೋದಿದೆಯಲ್ಲ ಅಂದರೆ ಕಷ್ಟ. ಯಾವಾಗ ಅದು ಸಣ್ಣ ಆ ಮೆಟ್ಲು ನಮಗೆ ಗೊತ್ತಿಲ್ಲ, ಯಾವ ಮೆಟ್ಲು ನಮ್ಮನ್ನು ಮೇಲೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಸೊ ಸತತವಾದ ಪ್ರಯತ್ನ ಮಾಡ್ತಾ ಇರಬೇಕು. ಆ ಪ್ರಯತ್ನ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗುತ್ತೆ, ಬಟ್ ಯಾವ ಪ್ರಯತ್ನ ಕರ್ಕೊಂಡು ಹೋಗುತ್ತೆ ನಮಗೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ ಆವಾಗಲೇ, ಇಲ್ಲ ನಾನು ಇಂಥದ್ದೇನೋ ಒಂದು ಮಾಡ್ತೀನಿ, ಇದು ನನಗೇನೋ ಏನೋ ಇದು ಕೊಟ್ಬಿಡುತ್ತೆ, ರಿಸಲ್ಟ್ ಕೊಟ್ಬಿಡುತ್ತೆ ಅಂತ ಹೇಳೋಷ್ಟು ಇಲ್ಲ. ಕಂಟಿನ್ಯೂಸ್ದೊಂದು ಪ್ರಯತ್ನ ಇರಬೇಕು. ಯಾವುದೋ ಒಂದು ಪ್ರಯತ್ನ ನಮ್ಮನ್ನು ಕರ್ಕೊಂಡೋಗುತ್ತೆ. ಬಟ್ ಆ ಪ್ರಯತ್ನ ಎಲ್ಲ ತುಂಬ ಹಾನೆಸ್ಟ್ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ ನಾವು. ಓಕೆ, ನೀವು ಶಾಲೆಯಲ್ಲಿ ಕಾಲೇಜಿಂದಲೇ ಸಾಕಷ್ಟು ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದೀರಾ. ಹಾಗೆ ಅವ್ರ ಜೊತೆ ಬೆಳೀತಾ ಮತ್ತು ಒಬ್ರನ್ನೊಬ್ಬರು ನೀವು ಬೆಳೆಸ್ತಾ ಬಂದಿದ್ದೀರಾ. ಇನ್ನು ನಿಮ್ಮ ಡೈಲಾಗಲ್ಲೇ ಹೇಳಬೇಕು ಅಂತಂದರೆ, ಬೆಳೆದ ಮೇಲೆ ಬರ್ತಾರಲ್ಲ ಅವ್ರು ಯಾರು ಇರಲ್ಲ ಜೊತೆಗೆ, ಬೆಳೆಯುವಾಗ ಜೊತೆ ಇರೋರು ಅವರು ಕಷ್ಟಕ್ಕಾಗೋರು ಅಂತ ಹೇಳಿದ್ದೀರಾ ನೀವೇ. ಸೊ ಇಂಥ ಸ್ನೇಹಿತರ ಜೊತೆಗೆ ನೀವು KEB ಅನ್ನೋ ಚಾನೆಲ್ ಶುರು ಮಾಡಿ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ವಿಡಿಯೋಸ್ ಕೊಟ್ರಿ. ಸೊ ನಿಮ್ಮ ಈ KEB ಮತ್ತು ನಿಮ್ಮ ಸಖರ ಬಗ್ಗೆ ಒಂದೆರಡು ಮಾತು. KEB ನಾವು KEB ಶುರು ಮಾಡೋಕ್ಕೂ ಮೊದಲು ನಾವೆಲ್ಲ ಫ್ರೆಂಡ್ಸು ರಂಗಭೂಮಿ ಮಾಡ್ತಾಯಿದ್ವಿ. ಸೇಮ್ ಅದೇ ಫ್ರೆಂಡ್ಸು, ನಾನು, ಪೂರ್ಣ, ಮಹಾದೇವ, ಶಶಾಂಕ್ ಸೋಗಲ್ಲು, ನಾವೆಲ್ಲ ರಂಗಭೂಮಿ ಗೆಳೆಯರು ಕೂಡ ಹೌದು. ಅಂದರೆ ನಮ್ಮ ಮೈಸೂರಲ್ಲಿ ನಾಟಕ ಕೂಡ ಮಾಡ್ತಾಯಿದ್ವಿ ಜೊತೆಗೆ. ಸೊ ನಾವು ಅಲ್ಲಿ ಕೂಡ ಸಣ್ಣ ಸಣ್ಣ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ವಿ, ಎಲ್ಲಿ ಮೈಸೂರಲ್ಲಿ ಕೂಡ. ಸೊ ನಾವು ಬೆಂಗಳೂರಿಗೆ ಈ ಥರದ್ದೇನೋ ನಮ್ಮ ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂತ ಕನಸು ಹೊತ್ಕೊಂಡು ಬೆಂಗಳೂರಿಗೆ ಬಂದುವಲ್ಲ ಟ್ರೈನ್ ಹತ್ಕೊಂಡು. ಸೊ ಆವಾಗ ಇಲ್ಲಿ ಬಂದು ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾಯಿದ್ವಿ. ಆಮೇಲೆ ನಮಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸುಮ್ಮನೆ ಹೋಗೋದು, ಯಾರ್ಯಾರೋ ಡೈರೆಕ್ಟರ್ಗಳ ಹತ್ರ ಹೋಗೋದು, ಸುಮ್ಮನೆ ಚಾನ್ಸ್ ಕೇಳೋದು, ಬರೋದು, ಅವ್ರದ್ದು ಸೇಮ್ ಸಿದ್ಧ ಉತ್ತರ ಅಂತ ಇರ್ತದಲ್ಲ ಹಂಗೆ, ನೋಡೋಣ, ನಿಮ್ದು ಇದು ಕೊಟ್ಬಿಟ್ಟು ಹೋಗಿ ಬಯೋಡಾಟಾನ ನೋಡೋಣ, ಈ ಥರದ್ದೆಲ್ಲ ಹೇಳ್ತಾಯಿದ್ರು. ಆವಾಗ ನಮಗೆ ಇದು ಏನು ಮಾಡ್ತಾಯಿದ್ದೀವಿ ನಾವು. ಹೇಗೇನು ನಾವು ನೀವು ಮುಂಚೆ ಪ್ರಶ್ನೆ ಕೇಳಿದ್ರಲ್ಲ, ಅಂದರೆ ಈಗ ಯಾರೂ ಸಡನ್ನಾಗಿ ಬಂದು ನನ್ನಲ್ಲಿ ಪ್ರತಿಭೆ ಇದೆ ಅಂತಂದರೆ ಯಾರೂ ಬಂದು ಚಾನ್ಸ್ ಕೊಡೋಲ್ಲ. ಆ ಪ್ರತಿಭೆನ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕಿತ್ತು. ಆವಾಗ ತಾನೇ ಯೂಟ್ಯೂಬ್ ವೀಡಿಯೋಸು ಇದು ಆಗ್ತಾನೆ ಬೂಮ್ ಆಗ್ತಾಯಿತ್ತು. ಈಗಿರೋ ಬಹುಶಃ ಇದರಲ್ಲಿ ನಾವು ಮಾಡಿದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗಿರ್ತಿತ್ತೇನೋ ಗೊತ್ತಿಲ್ಲ, ಆವಾಗ ಇನ್ನೂ ಕಡಿಮೆ ಇತ್ತು. ಸೊ ಆವಾಗ ಫ್ರೆಂಡ್ಸ್ ಎಲ್ಲ ನಾವೇ ಡಿಸೈಡ್ ಮಾಡಿದ್ವಿ, ಇಲ್ಲ ನಾವೇನಾದ್ರು ಮಾಡೋಣ, ಒಂದಷ್ಟು ಸಟೈರ್ ವೀಡಿಯೋಗಳು, ವ್ಯಂಗ್ಯ ಇರುವಂಥದ್ದು ಸೋಷಿಯಲ್ ಸಟೈರ್ಗಳೇನಾದ್ರು ಮಾಡೋಣ ಅಂಥೇಳಿ. ಸೊ ಆವಾಗ ಒಂದಷ್ಟು KEB ಅಂತ ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿ
ಅದ್ರ ಮೂಲಕ ಒಂದಷ್ಟು ವೀಡಿಯೋಗಳನ್ನ ನಾವು ಮಾಡ್ತಾ ಹೋದ್ವಿ. ನಾವೇ ಫ್ರೆಂಡ್ಸೇ ನಾವೇ ದುಡ್ಡು ಹಾಕ್ಕೊಂಡು, ನಮ್ಮ ಫ್ರೆಂಡ್ಸೇ ನಾವೇ ಆ್ಯಕ್ಟ್ ಮಾಡಿಕೊಂಡು ಆ ಥರದ್ದೊಂದು ಮಾಡಿದ್ದು. ಪುಣ್ಯಕ್ಕೆ ಅದು ಜನಕ್ಕೆ ಇಷ್ಟ ಆಯಿತು. ಆಮೇಲೆ ಸೊ ಇಂಡಸ್ಟ್ರಿಯವ್ರು ಕೂಡ ತುಂಬ ಜನ ಅದನ್ನ ನೋಡಿ ನಮ್ಮನ್ನು ಕರೆಕ್ಟ್ ಶುರು ಮಾಡಿದ್ರು. ನಾನು ಹೇಳಿದ್ನಲ್ಲ, ಅಂದರೆ ಈ ಪ್ರಯತ್ನಗಳು ನೋಡಿ, ಯೂಟ್ಯೂಬ್ ವೀಡಿಯೋಯಿಂದ, ರಂಗಭೂಮಿಯಿಂದ, ಯೂಟ್ಯೂಬ್ ವೀಡಿಯೋಯಿಂದ, ಸಣ್ಣ ಸಣ್ಣ ಪಾತ್ರದಿಂದ ಹೀರೋ ಆಗೋದಿದೆಯಲ್ಲ, ಅದೊಂಥರ ನೋಡಿ ಹೆಂಗೆ ಅದು ಯಾವ ಮೆಟ್ಲು, ಸಣ್ಣ ಮೆಟ್ಲು ಹತ್ಕೊಂಡೋಗಿದ್ದು. ಆ ನಿಟ್ಟಿನಲ್ಲಿ ನಮಗೆ KEB ಅಂತ ನಾವು ಮಾಡಿದ್ವಲ್ಲ, ಸೊ ಅದು ನಮಗೆ ಭಾಳ ಹೆಲ್ಪ್ ಆಯಿತು ಇಂಡಸ್ಟ್ರಿ. ಯಾಕಂದರೆ ತುಂಬ ಜನ ಅದನ್ನ ನೋಡಿ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಈಗ ನೋಡಿ, ಅದೇ ಆ ಟೀಮಲ್ಲಿದ್ದವ್ರು ಎಲ್ಲರೂ ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀವಿ. ಈಗ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಪೂರ್ಣ ಅವನು ಕೂಡ ಇಂಡಸ್ಟ್ರಿಯಲ್ಲಿ ಬ್ಯುಸಿ ಇದ್ದಾನೆ. ಮೊನ್ನೆ ಎಕ್ಕ ರಿಲೀಸ್ ಆಗಿತ್ತು, ಒಂದು ಒಳ್ಳೆಯ ಬಹುಮುಖ್ಯ ಪಾತ್ರದಲ್ಲಿದ್ದ. ಆಮೇಲೆ ಶಶಾಂಕ್ ಸೋಗಲ್ಲು ಡೇರ್ ಡೆವಿಲ್ ಮುಸ್ತಫಾ ಡೈರೆಕ್ಟ್ ಮಾಡ್ದ. ಮಹಾದೇವ್ ಅಂತ ಅವನು ನಮ್ಮ ರೈಟಿಂಗ್ ಟೀಮಲ್ಲಿ ಇದ್ದೇ ಇರ್ತಾನೆ ಯಾವಾಗಲೂ. ಸೊ ಈ ಥರ ನಮ್ಮ ರಾಹುಲ್ ರಾಯ್ ಅಂತ ಅವನು ಡೇರ್ ಡೆವಿಲ್ ಮುಸ್ತಫಾದು DOP. ಆ ಥರ ಅಂದರೆ ಇಡೀ ಆವಾಗ ತೊಡಗೋಕೊಂಡು, ಯಾರ್ಯಾರು ತೊಡಕೊಂಡಿದ್ರಲ್ಲ ಆವಾಗ. ಸೊ ಈಗ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಇಷ್ಟು ವರ್ಷ ಆದ್ರೂ ಇನ್ನೂ ಭಾಳ ರೆಲೆವೆಂಟ್ ಕಂಟೆಂಟ್, ಮತ್ತು ಈಗ ನೋಡಿದ್ರೂ ಸಿಕ್ಕಾಪಟ್ಟೆ ಖುಷಿ ಪಟ್ಟು ನೋಡೋವಂಥ ವೀಡಿಯೋಸ್ ಅದು. ಹೌದೌದು. ಇನ್ನು ನಿಮ್ಮ ಸಿನಿಮಾ ಪ್ರಯಾಣಕ್ಕಿಂತಲೂ ಭಾಳ ದೀರ್ಘವಾದ ಇನ್ನೊಂದು ನಿಮ್ಮ ಪ್ರಯಾಣದ ಬಗ್ಗೆ ಮಾತಾಡಲೇಬೇಕು. ಸುಮಾರು 18 ವರ್ಷಗಳ ಸುದೀರ್ಘ ಪ್ರಯಾಣ ಇದು. ಭಾಳ ನೋವು, ನಲಿವು, ಅನುಮಾನ, ಅವಮಾನಗಳನ್ನೆಲ್ಲ ಸಹಿಸ್ಕೊಂಡು 1 ವರ್ಷನೂ ತಲೆ ತಗ್ಗಿಸ್ದೆ ಇಲ್ಲಿವರೆಗೂ ಬಂದಿದ್ದೀರಾ. ಇನ್ನು ಕಡೆಗೆ ಈ ವರ್ಷ, ಈ ಸಲ ಕಪ್ ನಮ್ಮದೇ ಇಂದ ಈ ಸಲ ಕಪ್ ನಮ್ಮದು ಅನ್ನೋವರೆಗೂ ಬಂದಿದ್ದೀರಾ. ನೀವು ಅಪ್ಪಟ RCB ಅಭಿಮಾನಿ, ಹೌದು. ಹಾಗಾಗಿ ನೀವು ಈ ಗೆದ್ದಿರೋ ಖುಷಿಗೆ ಮತ್ತು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನಿಮ್ಮ KEBಲ್ ಮತ್ತೊಂದು ವಿಡಿಯೋ ಏನಾದರೂ ಬರ್ಬೋದಾ? ಈ HFPS ಅಂತೆಲ್ಲ ಮಾಡಿದ್ರಿ, ಹಾಗೆ ಈ RCB ಫ್ಯಾನ್ ಸಿಂಡ್ರೋಮ್ ಅಂತ ಏನಾದರೂ ಒಂದು ವಿಡಿಯೋ ಮಾಡಿ. ಆ್ಯಕ್ಚುಲಿ ಫಸ್ಟ್ ವಿಡಿಯೋ ಮಾಡಿದ್ದೆ ನಾವು RCB ಮೇಲೆ. ನಾವು KEB ಮಾಡಿ ಫಸ್ಟ್ ವಿಡಿಯೋ ಮಾಡಿದ್ದು RCB ಮೇಲೇ. ಆವಾಗ ABD ವಿಲಿಯರ್ಸ್ ಮೇಲೆ ತುಂಬ ಜನ ನೋಡಿಲ್ಲ ಅದು. ಆ್ಯಕ್ಚುಲಿ ಆವಾಗ ನಾನು ಹೇಳಿದ್ನಲ್ಲ, ಆವಾಗ ತಾನೇ ಬೂಮ್ ಆಗ್ತಾಯಿತ್ತು ಸೋಷಿಯಲ್ ಮೀಡಿಯಾ, ಇದೆಲ್ಲ ಅಷ್ಟೊಂದು ಆಡಿಯನ್ಸ್ ಇರಲಿಲ್ಲ ಆವಾಗ. ಫಸ್ಟ್ ವೀಡಿಯೋ ಮಾಡಿದ್ದು ನಾವು ABD ವಿಲಿಯರ್ಸ್ ಮೇಲೆ, ಮಹಾದೇವ್ ಮಾಡಿದ್ದು. ಒಂದು ಮಗು, ಇನ್ನು ಅಪ್ಪ ಅಮ್ಮ ಟೀಚರ್ ಬಂದು ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮ ಮಗು ಬರೀ ABCD ಅಂತ ಹೇಳೋದಲ್ಲ, ಬರೀ ABD ಏನೈತೆ ಅಂತ C ಬಿಟ್ಬಿಟ್ಟಿದೆ. ಯಾಕಂದರೆ ಅವ್ನು ಅವರಪ್ಪ ಸಣ್ಣ ಇದ್ದಾಗಿಂದ ABD ಅಂದು ಪಾಪ ಅದು ಸೀನೇ ಬಿಟ್ಬಿಟ್ಟಿತ್ತು ಅಂತ. ಈ ಥರದ್ದೇನೋ ಒಂದು ವಿಡಿಯೋ ಮಾಡಿದ್ದೆ ಅವಾಗ. ಈ ರೀತಿ ಈ RCB ಫ್ಯಾನ್ ಸಿಂಡ್ರೋಮ್ ಇಂದ ಬಳಲ್ತಿರೋ ಸಾಕಷ್ಟು ಜನ, ಇನ್ನೂ ಸಾವಿರಾರು ಜನ ಇದ್ದಾರೆ, ಅವ್ರಿಗೋಸ್ಕರ ಏನಾದರೂ ಮಾಡ್ಬೋದಾ ಅಂತ? ಖಂಡಿತ ಆ ನಿಟ್ಟಿನಲ್ಲಿ ಏನಾರು ಯೋಚನೆ ಮಾಡ್ಬೋದು. ಯಾಕಂದರೆ ಇದಕ್ಕಿಂತ ದೊಡ್ಡದು ಏನಿದೆ ನಮಗೆ. RCB ಕಪ್ ಗೆಲ್ತಾರೆ ಪ್ರತಿಯೊಬ್ಬ RCB ಫ್ಯಾನ್ಗೆ. ಪೂಜಾ ಪತಿಯಾಗಿ ನಿಮ್ಮ ಹೆಂಡ್ತಿನ ಎಲ್ಲಾದರೂ ಒಳ್ಳೆ ಜಾಗ ಕರ್ಕೊಂಡು ಹೋಗಿದ್ರು, ಅಥವಾ ನಿಮ್ಮ ಹನಿಮೂನ್ ವೆಬ್ ಸೀರೀಸ್ ಥರ ಕಂಟ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಗಾಡ್ಸ್ ಓನ್ ಕಂಟ್ರಿ ಕರ್ಕೊಂಡು ಹೋಗಿದ್ರು? ಇಲ್ಲ, ಹಲವು ಕಡೆ ಕರ್ಕೊಂಡು ಹೋಗಿದ್ದೇನೆ ಅವಳನ್ನ, ತುಂಬ ಕಡೆ ಕರ್ಕೊಂಡು ಹೋಗಿದ್ದೀನಿ. ಯಾವಾಗ ಸಮಯ ಸಿಗ್ದಾಗಲೆಲ್ಲ ಅಲ್ಲಿ ಹೋಗ್ತಾ ಇರ್ತೀವಿ. ನೀವೇ ಬರೆದು ನೀವೇ ಲೀಡ್ ರೋಲಲ್ಲಿ ನಟಿಸಿದ್ದೀರಾ ಹನಿಮೂನಲ್ಲಿ, 2ರಲ್ಲೂ ಗೆದ್ದಿದ್ದೀರಾ ಅಂತ ಅನ್ಬೋದು. ಇನ್ನು ಬರವಣಿಗೆಗೆ ಬರೋದಾದರೆ ನಾನು ನೋಡ್ದಂಗೆ ಈ ಫೀಮೇಲ್ ಕ್ಯಾರೆಕ್ಟರ್ಸ್ನ ಬರೆಯೋದ್ರಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಸಲ ಮೇಲ್ ರೈಟರ್ಸ್ ಎಡುತ್ತಾರೆ ಅಂತ ಅನ್ಬೋದು. ಹೆಣ್ಣು ಅವಳಾಗಿ ಇರೋದಕ್ಕಿಂತ ಪ್ರಪಂಚ ಅವಳನ್ನು ಹೇಗೆ ನೋಡ್ಲಿಕ್ಕೆ ಇಷ್ಟಪಡುತ್ತೆ ಅನ್ನೋದನ್ನು ಹೆಚ್ಚಾಗಿ ಬರೀತಾರೆ. ಆದರೆ ನೀವು ಹನಿಮೂನ್ ವೆಬ್ ಸೀರೀಸಲ್ಲಿ ಫಿಮೇಲ್ ಕ್ಯಾರೆಕ್ಟರ್ಸ್ನ ಮತ್ತು ಅಲ್ಲಿ ಬರೋ ಸಾಕಷ್ಟು ಸಂಭಾಷಣೆಗಳನ್ನ ಈ ರೀತಿ ಪಕ್ಷಪಾತ ಮಾಡದೆ ಭಾಳ ಚೆನ್ನಾಗಿ ಬರೆದಿದ್ದೀರಿ ಅಂತ ಅನ್ಬೋದು. ಸೊ ನಿಮ್ಮ ಈ ಬರವಣಿಗೆ ಅನುಭವ, ಹಾಗೆ ಇನ್ನೂ ಹೆಚ್ಚು ಪ್ಲ್ಯಾನ್ಸ್ ಇದೆಯಾ ಬರೆಯೋದು? ಓಕೆ, ಒಂದು ಅದು ಹನಿಮೂನ್ ಅಂತ ಈಗೇನು ನಾವು KEB ವೀಡಿಯೋಸ್ ಮಾಡ್ತಾಯಿದ್ದೀವಲ್ಲ, ಆವಾಗ ಸೆಕ್ಕ ಸ್ಟುಡಿಯೋಲ್ಲಿ RJ ಪ್ರದೀಪ್ ಅಂತ ಇದ್ದರು. ಸೊ ಪ್ರದೀಪ್ ಕರೆದು, ಇಲ್ಲ ಈ ಥರದ್ದೇನೋ ನಾವು ಮಾಡ್ತಾಯಿದ್ದೀವಿ ಅಂತ. ಸೊ ಇನ್ನೊಬ್ಬರು ಪ್ರೊಡ್ಯೂಸರು ಅದಕ್ಕೆ ಬಂದು, ನಮ್ಮ ಶಿವಣ್ಣವ್ರ ಮಗಳು ನಿವೇದಿತಾ, ಸೊ ಅವರು ಕೊಲಾಬ್ರೇಷನಲ್ಲಿ ಒಂದು ಏನೋ ಮಾಡ್ತಾಯಿದ್ದೀವಿ, ನೋಡಿ ಏನಾರು ಮಾಡಿ ಅಂತ ಅವರು ಬಂದು ಹೇಳಿದರು. ಸೊ ನಂತರ ಓಕೆ ಏನು ಬರೆಯೋದು ಅಂತ ಯೋಚನೆ ಮಾಡ್ತಾ ಅವರೇ ಹೇಳಿದ್ದು, ಹನಿಮೂನನ್ನು ಒಂದು ಥೀಮ್ ಇಟ್ಕೊಂಡು ಏನು ಮಾಡ್ಬೋದು ನೋಡಿ ಅಂತ. ಸೊ ಆವಾಗ ಅಂದರೆ ಏನು ಬರೆಯೋದು ಅಂತ. ಸೊ ಆವಾಗ ನನಗನ್ಸಿದ್ದು ಅಂದರೆ, ಒಂದು ಹೆಣ್ಣಿನ ನನ್ನಲ್ಲೊಬ್ಬ ಫೆಮಿನಿಸ್ಟ್ ಇರ್ತಾನಲ್ಲ, ಸೊ ಅವನು ಯೋಚನೆ ಮಾಡಿದಾಗ ಏನು ಬಂತು ಅಂದರೆ ಅದು ಹನಿಮೂನ್ ಸೀರೀಸ್ ಬಂತು ಅಂತ. ಅಂದರೆ ಪ್ರತಿಯೊಬ್ಬ ಅಂದರೆ ಮದುವೆಗೂ ಮುಂಚೆ ಒಬ್ಬ ಹುಡುಗನಿಗೆ ಗರ್ಲ್ ಫ್ರೆಂಡ್ಸ್ ಇದ್ದರೆ ಫೈನ್,
ಬಟ್ ಒಬ್ಬ ಹುಡುಗಿಗೆ ಬಾಯ್ ಫ್ರೆಂಡಿನ ನೋಡೋ ಥರನೇ ಬೇರೆ ಆಗಿಬಿಡ್ತಲ್ಲ, ಇದು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರ ಸುತ್ತ ಏನಾರು ಕಟ್ಬೋದಾ ಅಂತ ಮಾಡಿದಾಗ ಬರೆದಿದ್ದು ಹನಿಮೂನ್ ಸೀರೀಸು. ನೀವು ಹೇಳ್ದಂಗೆ ತುಂಬ ಜನ ಅದನ್ನ ಇಷ್ಟಪಟ್ಟರು. ಸೊ ಅದ್ರ ನಂತರ ಕೂಡ ನಾನು ಇದೇ ಥರದಲ್ಲಿ ಅಂದರೆ ಈಗ ಆಡಿ ಒಂದೆರಡು ಕತೆ ಬರಿತಾ ಇದ್ದೀನಿ. ಸೊ ನೋಡಬೇಕು ಅದು ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಆ ನಿಟ್ಟಿನಲ್ಲಂತೂ ಇದ್ದೀನಿ. ರಂಗಾಯಣ ರಘು ಅವರು ಒಂದ್ ಕಡೆ ಹೇಳಿದ ನೆನಪು, ಕೆಲವೊಂದ್ಸಲ ಈ ಎಕ್ಸ್ಟ್ರಾರ್ಡಿನರಿ ಪಾತ್ರಗಳು ಬಂದಾಗ ಅಥವಾ ಒಳ್ಳೆ ಸೀನ್ಸ್ ಬಂದಾಗ ಅದನ್ನ ಆಕ್ಟ್ ಮಾಡುವಾಗ ಒಂದು ವಿಪರೀತ ಸಂತೃಪ್ತಿ ಸಿಗುತ್ತೆ, ಬಟ್ ಅದು ಆ ಕ್ಷಣಕ್ಕಷ್ಟೇ ಇರುತ್ತೆ. ಮತ್ತೆ ಆ ಕ್ಷಣಗಳು ನನ್ನ ಜೀವನದಲ್ಲಿ ಬರುತ್ತೋ ಯಾವಾಗ ಬರುತ್ತೆ ಅನ್ನೋ ನಂಬಿಕೆನೂ ಸಹ ಇರಲ್ಲ, ಬಟ್ ಆ ಕ್ಷಣಕ್ಕಂತೂ ಅದೊಂದು ತೀರಾ ಸಂತೃಪ್ತಿ ಸಿಗುತ್ತೆ. ಒಂಥರ ಈ ಅಲೌಕಿಕ ಅನುಭವ ಅದು ಅನ್ಬೋದು ರಂಗಾಯಣ ರಘು ಅವ್ರ ಮಾತಲ್ಲಿ ಕೇಳಿದ ನೆನಪು. ಸೊ ನಿಮಗೆ ತೀರಾ ಸಂತೃಪ್ತಿ ಕೊಟ್ಟ ಪಾತ್ರ ಯಾವುದು ಅಥವಾ ಒಂದು ಸೀನ್ ಇರ್ಬೋದು, ಈ ರೀತಿ ಪಾತ್ರಗಳು ಯಾವುದು? ಹಾಗೆ ಒಬ್ಬ ಆ್ಯಕ್ಟರ್ ಆಗಿ ಯಾವ ರೀತಿ ಎಕ್ಸಸೈಸ್ ಮಾಡ್ತೀರಾ ನೀವು? ಯಾವತ್ತೋ ಒಂದಿನ ಒಂದು ಒಳ್ಳೆ ಪಾತ್ರ ನಿಮ್ಗೆ ಬರುತ್ತೆ, ಬಟ್ ಆ ಕ್ಷಣದಲ್ಲಿ ನೀವು ಮಾಡೋ ಆ್ಯಕ್ಟಿಂಗು ನಿಮ್ಮದು ಇಷ್ಟು ವರ್ಷದ ಜೀವನದ ಒಂದು ಕನ್ನಡಿ ಅಂತ ಹೇಳ್ಬೋದು. ಸೊ ಇದು ಹೇಗಾಗುತ್ತೆ? ಹೌ ಡು ಯು ಮಾಸ್ಟರ್ ಯುವರ್ ಎಕ್ಸ್ಪರ್ಟೀಸ್ ಆಸ್ ಅನ್ ಆ್ಯಕ್ಟರ್? ಇದು ನಾವು ನಮ್ಮ ರಿಯಲ್ ಲೈಫಲ್ಲಿ ಒಂದಷ್ಟು ಜನಗಳನ್ನ ನೋಡ್ತಾ ಇರ್ತೀವಲ್ಲ, ಅದು ಅವರಿಂದನೂ ಬರುತ್ತೆ. ನಾವೆಲ್ಲೋ ಓದಿರ್ತೀವಲ್ಲ, ಆ ಕ್ಯಾರೆಕ್ಟರ್ ನೆನಪಾಗುತ್ತೆ. ಅಂದರೆ ನಮ್ಮ ಅನುಭವಕ್ಕೆ, ಅದು ನಾನು ಹೇಳ್ತಾ ಇರೋದು ಅದು ನೋಡಿದ್ದಿರ್ಬೋದು, ಅದು ಓದಿದ್ದಿರ್ಬೋದು. ಸೊ ನಮ್ಮ ಅನುಭವಕ್ಕೆ ಬಂದ ಕ್ಯಾರೆಕ್ಟರ್ಗಳು ಒಂದಷ್ಟು ನಮ್ಮ ತಲೆಯಲ್ಲಿ ನಮಗೆ ಗೊತ್ತಿಲ್ಲದಂಗೆ ಕೂತಿರ್ತವೆ. ಅದು ಎಲ್ಲರಿಗೂ ಕೂತಿರುತ್ತೆ. ಅದು ಈಗ ಯಾವುದೋ ಒಂದು ಪಾತ್ರನ ನಮ್ಗೆ ಕೇಳಿದಾಗ ಓಕೆ ಇದನ್ನ ಈ ಥರ ಮಾಡ್ಬೋದಲ್ಲ ಅಂತ ಅನ್ಸುತ್ತೆ. ಈಗ ಅದಕ್ಕೆ ಉದಾಹರಣೆ ಅಂತ ನಾನು ಹೇಳೋದು ಇಕ್ಕಟ್ ಸಿನಿಮಾ. ಈಗ ಇಕ್ಕಟ್ ಸಿನಿಮಾ ನನಗೆ ಸ್ಕ್ರಿಪ್ಟ್ ನೋಡಿದಾಗ ಅದರಲ್ಲೊಬ್ಬ ಇರಿಟೇಟಿಂಗ್ ಅಂಕಲ್ ಥರ ಆಗ್ತಾನೆ, ಯಾಕೆ ಬಾರೆ ಅಂತ ಈ ಥರದ್ದೆಲ್ಲ ನಾವು ನಮ್ಮೂರುಗಳಲ್ಲಿ ನೋಡಿದ್ದಿದೆ. ಅವ್ರ ಹೆಂಡ್ತಿರ್ನ ಹೆಂಗೆ ಮಾತಾಡಿಸ್ತಾರೆ, ಈ ಥರ ಎಲ್ಲ ನಾವು ನಮ್ಮೂರುಗಳಲ್ಲಿ ನೋಡಿದ್ದಿದೆ. ಸೊ ಅದೇ ಥರ ನನ್ಗೆ ಅದು ಓದಿದ ತಕ್ಷಣ ನೀವು ನಾನು ಡೈರೆಕ್ಟರ್ಗಳಿಗೆ ಅದೇ ಹೇಳಿದ್ದು, ನೀವು ತಲೆ ಕೆಡ್ಸ್ಕೊಬೇಡಿ, ಇದು ನಾನು ಮಾಡ್ತೀನಿ, ನಿಮ್ಗೇನು ಬೇಕೋ ಅದು ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಯಾಕೆಂದರೆ ನಾನು ಆ ಥರದ್ದು ಯಾವುದೋ ಒಂದು ಪಾತ್ರನ ನನ್ನ ಲೈಫಲ್ಲಿ ನಾನು ನೋಡಿದ್ದಿದೆಯಲ್ಲ, ಅದು ಇಲ್ಲಿ ಯೂಸ್ ಆಯಿತು ನನಗೆ. ಬಾರೆ ಏನು ಈ ಥರದ್ದೆಲ್ಲ ಇದೆಯಲ್ಲ, ಅಂದರೆ ಹೆಂಡ್ತಿಗೆ ಕೇರೆ ಮಾಡಿದೆ, ಸುಮ್ಮನೆ ಅವಳನ್ನ ಇದು ಮಾಡೋದು, ಗದ್ರದು ಅಂತಾರಲ್ಲ, ಹಾಗೆ ಆ ಥರದ್ದು. ಫಾರ್ ಎಕ್ಸಾಂಪಲ್ ಟಗರುಪದೆ ಚಿಕ್ಕ, ಅದು ಯಾವ ನಮ್ಮೂರುಗಳಲ್ಲಿ ಇರೋವಂಥದ್ದು ಕ್ಯಾರೆಕ್ಟರ್ಗಳು. ಸೊ ಇವೆಲ್ಲ ನಾನು ಹೇಳಿದ್ನಲ್ಲ, ನಾವು ಎಲ್ಲೋ ಓದಿದ್ದು ನೋಡಿದ್ದು ಇವೆಲ್ಲ ನಮಗೆ ಹೆಲ್ಪ್ ಆಗ್ತವೆ. ಸೊ ಅದೊಂದು ಪಾತ್ರ ನೋಡಿದಾಗ ಅದೊಂದು ಅನಿಸುತ್ತೆ, ಓಕೆ ಇದನ್ನ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಹಾವಭಾವಗಳೆಲ್ಲ ಇದೆಯಲ್ಲ, ಅದು ಅದು ಮ್ಯಾನರಿಸಮ್ ತಾನಾಗೆ ಕೂತ್ಕೊಳ್ಳುತ್ತೆ. ಅದಕ್ಕೊಂದಷ್ಟು ಅಂದರೆ ಮಾಡ್ತೀವಿ, ನೋಡ್ತೀವಿ, ಓಕೆ ಇದು ಬೇಡ ಅಂತ ಯಾವುದೋ ಒಂದಕ್ಕೆ ಫಿಕ್ಸ್ ಆಗ್ತೀವಿ. ಅದೊಂದು ಟ್ರಯಲ್ ಆ್ಯಂಡ್ ಎರರ್ ಇದ್ದೇ ಇರುತ್ತೆ. ಒಬ್ಬ ಆ್ಯಕ್ಟ್ರಾಗಿ ನಮ್ಮ ಕೆಲಸ ಕೂಡ ಅದೇ ಅಲ್ವಾ, ಈ ಪಾತ್ರಕ್ಕೆ ಹೆಂಗೆ ನಾವು ಪ್ರಿಪೇರ್ ಆಗಬೇಕು ಅಂತ ಇರೋದೇ ಅದು ನಮ್ಮ ಕೆಲಸನೇ. ಅದು ಇದು ನೀವು ಈಗಲೇ ಹೇಳ್ದಂಗೆ ಮುಂಚೆ ನೋಡಿದ್ದ ವ್ಯಕ್ತಿತ್ವಗಳೇ ಅದಕ್ಕೆ ನನಗೆ ಆ್ಯಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಬಟ್ ನೀವು ಇಂಡಸ್ಟ್ರಿಗೆ ಬಂದಾದ್ಮೇಲೆ ಏನಾಗುತ್ತೆ ಅಂದರೆ ನಿಮ್ಮ ಜೀವನ ಪೂರ್ತಿ ಬದಲಾಗ್ಬಿಡುತ್ತೆ. ಬಾವಿ ಕಪ್ಪೆ ಆಗ್ಬಿಡ್ತೀರಾ ಅಂತ ಹೇಳ್ತಾ ಇದ್ದೀರಾ, ನಿಮ್ಗೆ ಅನುಭವ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಕಡಿಮೆ ಆಗುತ್ತೆ ಅಂತಲ್ಲ, ನಿಮ್ಮ ಅನುಭವಗಳು ಬದಲಾಗುತ್ತೆ. ನಿಮ್ಮ ಸುತ್ತಮುತ್ತ ಇರೋ ಜನರು ಸಾಮಾನ್ಯರಲ್ಲದೆ ಬರೀ ಆಕ್ಟರ್ಸ್ ಇರ್ಬೋದು ಅಥವಾ ಸಿನಿಮಾ ರಂಗದವ್ರು ಇರ್ಬೋದು, ಇವ್ರ ಜೊತೆ ಇರೋ ಅನುಭವಗಳೇ ಬೇರೆ ಆಗಿರುತ್ತೆ. ಆದರೆ ನೀವು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಇನ್ಯಾವುದೋ ಒಬ್ಬ ರೈತನ ಪಾತ್ರ ಮಾಡಬೇಕಾಗುತ್ತೆ. ಸೊ ಹೀಗೆ ಇಂಡಸ್ಟ್ರಿಗೆ ಬಂದಾದ್ಮೇಲೆ ನಿಮ್ಮ ಅನುಭವನ ಹೇಗೆ? ಅದಕ್ಕೆ ನಾವು ನನ್ನ ಆ್ಯಕ್ಟ್ರ್ ಅನ್ನೋದು ಮರೆತು ಅವಾಗ ಊರಿಗೆ ಹೋಗಿದ್ದು ಬರಬೇಕು, ರಿಲೇಟಿವ್ಸ್ ಮದುವೆಗೆ ಹೋಗಿದ್ದು ಬರಬೇಕು. ಆವಾಗ ಅದೊಂಥರ ಬಹುಶಃ ಎಲ್ರಿಗೂ ಈಗ ನೀವು ಯಾರದೇ ಆಗಲಿ ನೋಡಿ, ಎಲ್ರದ್ದು ಬಾಲ್ಯ ಇದೆಯಲ್ಲ ಅದೆಷ್ಟು ಶ್ರೀಮಂತವಾಗಿರುತ್ತೆ ಅಂತಂದರೆ ಬಹುಶಃ ನಾವು ಅದನ್ನೇ ಜಾಸ್ತಿ ನೆನೆಸ್ಕೊಳ್ತಾ ಹೋಗ್ತೀವಲ್ವ. ನಮ್ಮ ನೆನಪು ಅಂದ್ರೆ ನಮ್ಮ ಬಾಲ್ಯ. ನಾವು ಬಾಲ್ಯದಲ್ಲಿ ತಿಂಡಿಗಳೇ ನಮಗೆ ಭಾಳ ಇಷ್ಟ ಆಗೋದು ಈಗಲೂ ಅಲ್ವಾ. ಸೊ ಅದು ಬಹಳ ಅಂದರೆ ರಿಚ್ ಆ್ಯಂಡ್ ವೇರಿಡ್ ಅಂತಾರಲ್ಲ, ಹಂಗೆ ಅದು ಅಷ್ಟು ನೋಡಿರ್ತೀವಿ ನಮ್ಮ ಬಾಲ್ಯದಲ್ಲಿ. ಅದು ನಮ್ಮ ಸ್ಮೃತಿ ಪಟಲದಲ್ಲಿ ಒಂದೊಂದಾಗ ಆವಾಗ ತೆರ್ಕೊಳ್ತಾ ಇರ್ತದೆ. ಅದಕ್ಕೆ ಪೂರಕವಾದ ಎಕ್ಸಸೈಸ್ ಏನಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ನಾವು ಆವಾಗ ಊರಿಗೆ ಹೋಗಿದ್ದು ಬರಬೇಕು, ಬೇರೆ ಬೇರೆ ಜನರನ್ನ ಮೀಟ್ ಆಗ್ತಿರ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು. ಸೊ ಆವಾಗ ಅದು ಒಂದೇನೋ ಹುಟ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಬಾವಿ ಕಪ್ಪೆಗಳಾಗ್ಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಫ್ರೆಂಡ್ಸ್ ಇಂಜಿನಿಯರ್ಸ್ ಇದ್ದಾರೆ ಅಂತಂದರೆ ಅವ್ರನ್ನ ಮಾತಾಡಿಸ್ತೀನಿ, ನನ್ನ ಫ್ರೆಂಡ್ ಡಾಕ್ಟರ್ಸ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ. ಅಲ್ಲಿ ಅವ್ರು ಯಾವ ಥರ ಪೇಷಂಟ್ ಬಂದರು, ಮತ್ತೊಂದು ಅಲ್ಲೊಂದೇನೋ ಕಾಮಿಡಿ ನಡೆದಿರುತ್ತೆ, ಸೀರಿಯಸ್ ಪ್ರೊಫೆಷನಲ್ ಒಂದು ಕಾಮಿಡಿ ನಡೆದಿರುತ್ತೆ. ಈ ಥರ ಬೇರೆ ಬೇರೆ ಜನಗಳು ಇದು ಕೇಳ್ತಾ ನೋಡ್ತಾ, ಅದಕ್ಕೆ ಕಣ್ಣು ತೆರೆದಿಟ್ಟಿರ್ಬೇಕು. ಕಣ್ಣು ತೆರೆದಿದ್ರೆ ಎಲ್ಲವೂ ಕಾಣುತ್ತೆ.
ಇದೇ ಮಾತನ್ನ ಜೋಗಿಯವರು, ಲೇಖಕ ಜೋಗಿಯವರು ಹೇಳ್ತಾರೆ. ಅವರು ಸುಮಾರಿಗೆ 100 ಪುಸ್ತಕಗಳು ಬರೆದಾಗಿದೆ. ನೀವು ಕತೆಗಳು ಎಲ್ಲಿಂದ ಹುಡುಕ್ತೀರಿ ಅಂತ ಕೇಳಿದಾಗ, ನನ್ನ ಬಾಲ್ಯ, ನೀವು ಇವಾಗ ಹೇಳ್ದಂಗೆ ಬಾಲ್ಯ ಭಾಳ ಶ್ರೀಮಂತವಾಗಿತ್ತು. ಅದೊಂದು ಬಾಲ್ಯ ಪೂರ್ತಿ ಒಂದು ಕೇಕ್ ಅಂದರೆ ನಾನು ಒಂದೊಂದು ಪುಸ್ತಕದಲ್ಲೂ ಒಂದೊಂದು ಸಣ್ಣ ಸ್ಲೈಸ್ ಮಾಡಿ ಬರಿತಾ ಇದ್ದೀನಿ ಹೊರತು ಅಲ್ಲೊಂದು ಪೀಸ್ ಇಲ್ಲೊಂದು ಪೀಸು ಅಥವಾ ಅದಕ್ಕೆ ಬೇರೆದನ್ನು ಬೆರೆಸಿ ಹಂಗೆ ಮಾಡ್ತಿಲ್ಲ. ಹಾಗಾಗಿ ಆ ಶ್ರೀಮಂತ ಬಾಲ್ಯನೇ ನಾನು ಇದುವರೆಗೂ ಆಚೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಸಾಹಿತಿ ಕಲಾವಿದನು ಅವನ ಬಾಲ್ಯದಲ್ಲೇ ಜೀವಿಸೋಕ್ಕೆ ಇಷ್ಟಪಡ್ತಾನೆ ಬಹುಶಃ. ಯಾಕಂದರೆ ಬಹುತೇಕ ಕಥೆಗಾರರು ಕೂಡ ಹೌದು, ಅವರು ಬಾಲ್ಯನೇ ಭಾಳ ಕಾಡುತ್ತೆ ಅವ್ರಿಗೆ, ಅದ್ರ ಮೇಲೆ ಬರೀತಾ ಇರ್ತಾರೆ. ಅವ್ರು ಬರೋ ಕ್ಯಾರೆಕ್ಟರ್ಗಳ ಹೆಸರುಗಳು ಕೂಡ ಬಹುಶಃ ಅವ್ರ ಬಾಲ್ಯದಲ್ಲಿ ಯಾರೋ ಬಂದಿರೋ ಎನ್ಕೌಂಟರ್ ಆಗಿರೋ ಕ್ಯಾರೆಕ್ಟರ್ಗಳೇ ಆಗಿರ್ತವೆ ಹೆಸರುಗಳು. ಅವಾಗ ಭಾಳ ರಿಸೀವಿಂಗ್ ಎಂಡಲ್ಲಿ ಇರ್ತೀವಿ ನಾವು, ಏನು ಬಂದರೂ ತಗೋತಾ ಇರ್ತೀವಿ. ಸ್ವಲ್ಪ ದೊಡ್ಡವರಾದ್ಮೇಲೆ ಇದು ಸರಿ ಇದು ತಪ್ಪು, ಇವ್ರು ಸರಿ ಇಲ್ಲ ಅನ್ನೋ ಧೋರಣೆಗಳು ಹೆಚ್ಚಾಗ್ತಾ ಬರುತ್ತೆ. ಮನುಷ್ಯ ಬೆಳೀತಾ ಬೆಳೀತಾ ಸ್ವಲ್ಪ ಕರಪ್ಟ್ ಆಗ್ತಾ ಹೋಗ್ತಾನೆ. ತನ್ನದೇ ಆದ ಸಿದ್ಧಾಂತಗಳು, ಆಮೇಲೆ ಇದಕ್ಕೆ ಅದು ಮುಚ್ಕೊಳ್ತಾ ಹೋಗ್ತವೆ ಒಂದೊಂದಾಗಿ ಸೊ ಅದನ್ನೆಲ್ಲ ಒಡೆದು ಈಚೆ ನೋಡಿದಾಗ ಮಾತ್ರ ಅಲ್ಲಿ ಬೇರೆ ಒಂದು ಲೋಕ ಕಾಣುತ್ತೆ. ಅದನ್ನ ಒಬ್ಬ ಕಲಾವಿದ ಯಾವತ್ತೂ ಮಾಡ್ತಾ ಇರ್ತಾನೆ. ಅಟ್ಲೀಸ್ಟ್ ಅದನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ, ಆ ಥರದ್ದೊಂದು ಜಗತ್ತು. ನೀವು ಓದಿದ್ದು ಒಂದು ಬೋರ್ಡಿಂಗ್ ಶಾಲೆಯಲ್ಲಿ, ಸುಮಾರು 10-11ನೇ ವಯಸ್ಸಲ್ಲೇ ಫ್ಯಾಮಿಲಿ ಎಲ್ಲ ಬಿಟ್ಟು ಹಾಸ್ಟೆಲ್ ಸೇರ್ತೀರಾ. ಒಂಥರ ನಮ್ಮನೆಗೆ ನಾವು ದಸರಾಗೋ ಬೇಸಿಗೆಗೋ ಅತಿಥಿಯಾಗಿ ಹೋದಂಗದು ಅಂತ ಹೇಳ್ಬೋದು. ಜೀವನ ಇಡೀ ಜೊತೆ ಇರೋ ಫ್ರೆಂಡ್ಸು ಸಿಗ್ತಾರೆ, ಅದ್ರ ಜೊತೆಗೆ ನಾವು ಭಾಳ ಸ್ವಾತಂತ್ರ್ಯವಾಗಿ ಬದುಕೋದನ್ನ ಕಲಿತೀವಿ. ಎಷ್ಟೋ ಸಲ ಭಯ ಪಡಿಸೋಷ್ಟು ಸ್ವತಂತ್ರ ಬದುಕು ನಮ್ದಾಗ್ಬಿಡುತ್ತೆ. ಸೊ ನಿಮ್ಮ ಈ ಹಾಸ್ಟೆಲ್ ಡೇಸ್ ಹೇಗಿತ್ತು? ನೀವು ಕಳ್ಕೊಂಡಿದ್ದೇನು, ಹಾಗೆ ಕಲ್ತಿದ್ದೇನು ಹಾಸ್ಟೆಲಲ್ಲಿ? ನಾನು ಕಳ್ಕೊಂಡಿದ್ದೇನಿಲ್ಲ ಬಹುಶಃ, ಎಲ್ಲ ಪಡ್ಕೊಂಡಿದ್ದೆ. ನಾನು ಓದಿದ್ದು ನವೋದಯ ಶಾಲೆಯಲ್ಲಿ. ಸೊ ನಾನು ಸೇರಿಕೊಂಡಾಗ ಅದು ಮೈಸೂರು ನವೋದಯ ಆಗಿತ್ತು. ಅದು ನಂತರ ಚಾಮರಾಜನಗರ ನವೋದಯ ಆಯಿತು, ಯಾಕಂದರೆ ಡಿಸ್ಟಿಕ್ 2 ಜಿಲ್ಲೆಗಳು ಸೆಪ್ರೇಟ್ ಆದವು ಆಮೇಲೆ. ಸೊ ನಾನು ಅಲ್ಲಿ ಬಹಳ ಅಂದರೆ ಒಂದು ಬಿಳಿರಂಗನ ಬೆಟ್ಟದ ತಪ್ಪಲಲ್ಲಿ ಬೆಳೆದಂಥ ಒಂದು ಜಾಗ ಅದು. ಈಗಲೂ ನೆನೆಸ್ಕೊಂಡ್ರೆ ಅದೊಂದು ಸಡನ್ನಾಗಿ ಒಂದು ಸತಿ ಅದೊಂದು ಮೌನ ಆವರಿಸ್ಕೊಳ್ಳುತ್ತೆ. ಈಗ ಅದನ್ನು ನೆನೆಸ್ಕೊಂಡಾಗ ಅಯ್ಯೋ ನನ್ನ ಬಾಲ್ಯ ಎಷ್ಟು ಶ್ರೀಮಂತವಾಗಿತ್ತಲ್ವ ಅಂತ. ಬೇರೆ ಬೇರೆ ಸ್ಟೇಟಿಂದ ಬಂದಿರೋ ಟೀಚರ್ಸು, ಆಮೇಲೆ ಆ ಸಂಬಂಧ ಏನಿದೆ ಅದು ಇಡೀ ಜೀವನಕ್ಕಾಗೋಷ್ಟಿದೆ. ಆ ಸ್ನೇಹ ಸಂಬಂಧ, ಜೀವದ ಗೆಳೆಯರು ಸಿಕ್ಕಿದ್ರು ಆ ಸ್ಕೂಲಲ್ಲಿ. ಒಂದು ಡಿಸಿಪ್ಲಿನ್ ಅಂತ ಕಳಿಸ್ತು. ಬೆಳಿಗ್ಗೆ ಎದ್ದು 6 ಗಂಟೆಗೆ ಎದ್ದು ಹೋಗಿ ಅಲ್ವಾ, PT ಪೀರಿಯಡ್ ಅಂತೆ 6 ಗಂಟೆಗೆ ಹೋಗಿ ಮುಗಿಸ್ಕೊಂಡು ಬಂದು ಇಮ್ಮಿಡಿಯೇಟು ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಸ್ಕೂಲ್ಗೆ ಹೋಗಿ ಮಧ್ಯಾಹ್ನ ಪುನಃ ಬೆಲ್ಲೊಡ್ರ ಮಧ್ಯಾಹ್ನ ಸ್ಕೂಲ್ಗೆ ಬಂದು ಅದೆಲ್ಲ ಇದೆಯಲ್ಲ, ಅದು ಒಂಥರ ಇಡೀ ಒಂದು ಡಿಸಿಪ್ಲಿನ್ನ ಕಲಿಸ್ತು. ಅದು ಏನು ಕೊಟ್ಟಿಲ್ಲ, ಅದು ಒಂದೊಳ್ಳೆ ಸಂಸ್ಕೃತಿನ ಕೊಡ್ತು ನನ್ನ ಶಾಲೆ. ಸೊ ನಾನು ನವೋದಯ ಶಾಲೆಗೆ ನಾನು ಆಭಾರಿ. ಸೊ ನವೋದಯ ಶಾಲೆ ಮತ್ತು ಆ ಟೀಚರ್ಸ್ಗೆ ನಾನು ಆಭಾರಿ ಅಂತ ಹೇಳ್ತೀನಿ ಯಾವಾಗಲೂ. ಅದು ನೆನಪುಗಳು ನೋಡಿ ಎಷ್ಟು ಕಾಡ್ತಾ ಇರುತ್ತೆ ಅಂದರೆ, ಅವಾಗ ಆ ಕಡೆ ಎಲ್ಲರೂ ಹೋದ್ರೂ ಸ್ಕೂಲ್ಗೆ ಒಂದು ರೌಂಡ್ ಹಿಂಗೆ ನುಗ್ಗಿದು ಹೋಗೋಣ ಅಂತ ಅನ್ನಿಸ್ತಾ ಇರ್ತದೆ. ಸೊ ಅಷ್ಟು ಕಾಡುತ್ತೆ ನನಗೆ ನನ್ನ ನವೋದಯ ಶಾಲೆ. ಅಲ್ಲಿ ಅಂದರೆ ಹೇಳ್ತಾ ಇರೋದು ನನ್ನ ನಾಟಕದ ಅಲ್ಲಿ ಕೂಡ ನಾನು ಮೋನ್ ಆ್ಯಕ್ಟಿಂಗು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಸೊ ಬಹುಶಃ ಇದಕ್ಕೆಲ್ಲ ಬುನಾದಿ ನನ್ನ ಶಾಲಾ ದಿನಗಳು ಅಂತಲೇ ಹೇಳ್ತೀನಿ. ಈಗೇನು ನನ್ನ ನಟನೆ ಮತ್ತೊಂದೆಲ್ಲ ಮಾಡ್ತಾಯಿದ್ದೀನಲ್ಲ, ಇದಕ್ಕೆಲ್ಲ ಬುನಾದಿ ನನ್ನ ಶಾಲಾ ದಿನಗಳು. ಅಲ್ಲಿ ಸಾಹಿತ್ಯ ಆಸಕ್ತಿ ಬಂದದ್ದು ಕೂಡ ಅಲ್ಲಿಂದನೇ. ನನ್ನ ಕನ್ನಡ ಮೇಷ್ಟ್ರುಗಳು ಅಷ್ಟು ಚೆನ್ನಾಗಿ ಪಾಠ ಮಾಡಿದರು. ಸೊ ನಾನು ಇಂಗ್ಲೀಷಲ್ಲಿ ಕೂಡ ಅಷ್ಟು ಚೆನ್ನಾಗಿ ನಮ್ಮ ಟೀಚರ್ಸ್ ಅಷ್ಟು ಚೆನ್ನಾಗಿ ಕತೆಗಳನ್ನ ಹೇಳ್ತಾಯಿದ್ರು. ಅದು ಇಂಗ್ಲೀಷ್ ಕತೆ ಆದ್ರೂ ಅದೇನೋ ನಮ್ಮೂರ ಕತೆನೇನೋ ಅಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಅವರು. ಬಹುಶಃ ಅವೆಲ್ಲ ಈಗೇನಿದೆಯಲ್ಲ, ಸೊ ಅದು ಆವಾಗಿಂದು ಅವ್ರುಗಳೆಲ್ಲ ಕೊಟ್ಟಿರೋದು ಇದು ಅಂತ ಅನ್ಕೋತೀನಿ, ವರ ಅಂತ ಅನ್ಕೋತೀನಿ. ಆಮೇಲೆ ನಾನು ನೋಡಿ ಹೋಗ್ತಾ ಬರ್ತಾ ಆಕಾಶವಾಣಿಯನ್ನು ಭಾಳ ಕೇಳ್ತಾ ಇರ್ತೀನಿ. ನೀವು ನಂಬಿಬಿಡಿ, ಇವನ್ ನನ್ನ ಡ್ರೈವರ್ ಕೂಡ ಅದೇ ಹೇಳ್ತಾ ಇರ್ತಾನೆ, ಏನಣ್ಣ ನೀವು ಇದು ಕೇಳ್ತಾ ಇರ್ತೀರಿ ಅಂತ. ಅಲ್ಲೊಂದು ಅಬ್ಬರ ಇರಲ್ಲ, ಏನಿರಲ್ಲ, ಎಷ್ಟು ಹಾಡು ಅಂದರೆ ಹಾಡು ಬರ್ತಾ ಇರುತ್ತೆ. ಆಮೇಲೆ ಜೊತೆಗೆ ಒಂದೇನೋ ವಿಷಯ ತಿಳ್ಕೊತಾ ಇರ್ತೀವಿ. ಅದು ನಮ್ಮ ನೆಲದ ಬಗ್ಗೆ ಇರ್ಬೋದು, ಅದು ಯಾವುದೋ ಒಂದು ಹೇಳ್ತಾ ಇರೋದು ಒಂದು ಕೃಷಿ ವಿಚಾರವಾದ ಸಂಬಂಧಪಟ್ಟದ್ದು ಯಾವುದೋ ಒಂದು ವಿಚಾರ ಇರ್ಬೋದು. ಅವೆಲ್ಲ ಬಹುಶಃ ಜೀವನಕ್ಕೆ ಬೇಕಾದ ವಿಷಯಗಳನ್ನ ಹೇಳ್ತಾ ಇರ್ತಾರೆ ಸೊ ಆಕಾಶವಾಣಿಲಿ. ಸೊ ಅದು ನನಗೆ ಬಹಳ ಇಷ್ಟ ಆಗುತ್ತೆ. ಒಂದು ಕಂಪ್ಲೀಟ್ ಪ್ಯಾಕೇಜ್ ನಾವು. ಹೌದು, ಹೆಣ್ಮಕ್ಳಿಗೋಸ್ಕರ ವನಿತಾ ವಿಹಾರ ಅಂತ ಒಂದಷ್ಟು ಕಾರ್ಯಕ್ರಮಗಳು ಬರುತ್ತೆ. ಈವನ್ ಹಳ್ಳಿಯಲ್ಲಿರೋ ಹೆಣ್ಮಕ್ಳು ಸಹ ಏನ್ ಮಾಡ್ತಿದ್ದಾರೆ, ಹೇಗೆ ಅವ್ರು ಮುಂದೆ ಹೋಗ್ಬೋದಂತ ತೋರಿಸ್ತಾರೆ.
ಅಥವಾ ಪ್ರತಿ ಗಂಟೆಗೂ ನ್ಯೂಸ್ ಬರ್ತಾ ಇರುತ್ತೆ. ಇನ್ನು ನ್ಯೂಸ್ ಹೌದು, ಪ್ರತಿಯೊಂದು ಗಂಟೆಗೂ ನ್ಯೂಸ್ ಬುಲೆಟಿನ್ಸ್ ಬರ್ತಾ ಇರ್ತದೆ. ಇನ್ನೂ ನ್ಯೂಸ್ ಆಗಿರೋದು ನಮ್ಮ ಆಕಾಶವಾಣಿಯಲ್ಲಿ ಅಷ್ಟೇ ಅಂತ ಅನ್ಸುತ್ತೆ. ಇಲ್ಲ ಬೇರೆ ಕಡೆ ಎಲ್ಲ ನ್ಯೂಸ್ ಸಹ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ. ಹೌದೌದು, ಅಲ್ಲೂ ಅಬ್ಬರ ಇದೆ. ಇನ್ನ ರೈತರಿಗೆ ಎಲ್ಲಾರ್ಗೂ ಆಮೇಲೆ ಏನೋ ಗೌರ್ಮೆಂಟ್ ಸ್ಕೀಮ್ಸ್ ನನಗ್ ಬೇಡದೇ ಇರ್ಬೋದು, ಇನ್ನೊಬ್ಬ ಯಾವನ್ಗೋ ಏನೋ ಸ್ವಂತ ಬಿಸ್ನೆಸ್ ಮಾಡ್ತಿರೋಂಗಿರ್ಬೋದು, ಸ್ಟಾರ್ಟ್ಅಪ್ಗಳಿಗೆ ಏನೋ ಒಂದೇನೋ ಸ್ಕೀಮ್ ಇದೆ ಅಂತ ಇರ್ಬೋದು, ಮತ್ತೊಂದು ಈ ಥರದ್ದೆಲ್ಲ ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಶನ್ ಬರ್ತಾ ಇದ್ದಾಗ ಅದೆಲ್ಲೋ ಅದನ್ನ ನೀವು ಯಾರೋ ಒಬ್ಬ ಯೂಸ್ ಮಾಡ್ಕೋಬಹುದು, ಲಕ್ಷದಲ್ಲಿ ಒಂದು 4 ಜನಕ್ಕೆ ಯೂಸ್ ಆದ್ರೂ ಅದಕ್ಕಿಂತ ದೊಡ್ಡದು ಏನಿದೆ. ನಿಮ್ಮಂತ ಕಲಾವಿದರನ್ನ ಸಹ ಜನರಿಗೆ ನಮ್ಮಂತ ಕಲಾವಿದ್ರು ಕೂಡ ನೋಡಿ 4 ಜನಕ್ಕೆ ನಮ್ಮ ಮಾತನ್ನ ಕೇಳೋ ತರ ಮಾಡ್ತೀರಾ. ಸೊ ಈ ನಿಟ್ಟಿನಲ್ಲಿ ಆಕಾಶವಾಣಿ ಬಹಳ ವಿಶಿಷ್ಟ. ನೀವು ಆಗ್ಲೇ ಹೇಳಿದ್ರಿ ಶಾಲೆಯಲ್ಲೂ ಸಹ ನಾನು ಓದ್ತಾ ಇದ್ದೆ ಅಥವಾ ಆಕ್ಟಿಂಗ್ ಕಡೆ ಆಗ್ಲೇ ಒಲ್ವಿತ್ತು ಅಂತ. ಯಾವಾಗ ಈ ನಿರ್ಧಾರ ಯಾವಾಗ ಆಗುತ್ತೆ, ಹೌದು ನಾನು ಬೇರೆ ಕೆಲಸನ ಬಿಟ್ಟು ಆಕ್ಟಿಂಗ್ ಕಡೆ ಎಷ್ಟೇ ಕಷ್ಟ ಆದ್ರೂ ನಾನು ಆಕ್ಟಿಂಗ್ ಮಾಡ್ತೀನಿ ಅನ್ನೋ ನಿರ್ಧಾರ ಹೇಗಾಯ್ತು, ಯಾವಾಗಾಯ್ತು? ಓಕೆ, ಅದು ಇಂಥದ್ದೇ ದಿನ ಇಂಥದ್ದೇ ಕ್ಷಣ ಅಂತ ಹೇಳಕ್ ಬರೋದಿಲ್ಲ. ಅದೇನಾಗುತ್ತೆ, ಅದು ಕಂಟಿನ್ಯೂಸ್, ಅದು ಸೆಳೆತ ಇದ್ದೇ ಇರ್ತದೆ. ಈ ಕಡೆ ಏನೋ ಬಂದು ಬರಬೇಕು, ಇಲ್ಲೇನೋ ಮಾಡಬೇಕು ಅನ್ನೋ ಸೆಳೆತ ಅದು ಇದ್ದೇ ಇರುತ್ತೆ. ಸೊ ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ ಏನು ಮಾಡ್ಬೇಕು, ಇವೆಲ್ಲ ಒಂಥರ ಸೈಡಲ್ಲಿ ಪೋಷಣೆ ಮಾಡ್ತಾ ಇರ್ತೀವಿ. ಮೇನ್ ಅಕಾಡೆಮಿಕ್ಸ್ ಇರ್ತದಲ್ವಾ, ನಾವು ಓದಬೇಕು. ಸೈಡಲ್ಲಿ ಯಾವುದು ಡ್ಯಾನ್ಸ್ ಮಾಡೋನು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಹಾಡು ಹೇಳೋರು ಹಾಡು ಹೇಳ್ತಾ ಇರ್ತಾರೆ, ಒಬ್ಬ ಏನು ಕತೆ ಬರೆಯೋನು ಕತೆ ಬರಿತಾ ಇರ್ತಾನೆ. ಇವೆಲ್ಲ ಶಾಲಾ ದಿನಗಳಿಂದ ಸಣ್ಣದಾಗ ಆಗ್ತಾ ಇರುತ್ತೆ. ಸಣ್ಣದಾಗ ಪೋಷಣೆ ಮಾಡ್ತಾ ಇರ್ತೀವಿ ಇದನ್ನ. ಬಟ್ ಎಲ್ಲೋ ಒಂದ್ ಕಡೆ ತುಂಬಾ ಕಾಡ್ತಾ ಇರ್ತದೆ. ಎಷ್ಟು ಕಾಡುತ್ತೆ ಅನ್ನೋದು ನಾವು ಅಕಾಡೆಮಿಕ್ಸ್ ಅಲ್ಲೇ ಇರ್ತೀವ ಅಥವಾ ನಾವು ಈ ಕಡೆ ಬರ್ತೀವ ಅನ್ನೋದು ಡಿಸೈಡ್ ಮಾಡ್ತೀವಿ. ಕಾಡುವಿಕೆ ಎಷ್ಟು ಕಾಡುತ್ತೆ. ನಿಮ್ ಜೊತೆನೆ ಓದ್ತಿದ್ದವ್ರು 4 ಜನ ಅದೇ ರೀತಿ ಇರ್ತಾರೆ. 4 ಜನ ಕವಿತೆ ಬರಿತಾ ಇರ್ತಾರೆ, 4 ಜನ ನಾಟಕ ಮಾಡ್ತಾ ಇರ್ತಾರೆ. ಅದು 4ರಲ್ಲಿ ನಾಗಭೂಷಣ್ ಅಷ್ಟೇ ನಾಗಭೂಷಣ್ ಆದ್ರು. ಈಗ ನಾವು ಇಂಜಿನಿಯರಿಂಗ್, ಸೊ ನಾನು ನಂತರ ಇಂಜಿನಿಯರಿಂಗೇ ಸೇರ್ಕೊಂಡೆ. ನಾನು ಹೇಳರಂತೆ ನಾನು ಇಂಜಿನಿಯರಿಂಗ್ ಆಗಬೇಕು ಅಂತ ಇಂಜಿನಿಯರಿಂಗೇ ಸೇರ್ಕೊಂಡೆ. ಸೊ ಅಲ್ಲೇನೋ ನಂದು ಕಂಪ್ನೀಸ್ ನೋಡಿ ಕ್ಯಾಂಪಸ್ ಸೆಲೆಕ್ಷನ್ ಹೋಯ್ತು, ಜಾಯ್ನಿಂಗ್ ಡೇಟ್ ಸ್ವಲ್ಪ ಮುಂದೆ ಹೋಯ್ತು ಕಂಪ್ನಿದು. ಈ ಟೈಮಲ್ಲಿ ಯಾಕೆ ಸುಮ್ಮನೆ ಕೂತಿರೋದು ಅಂತ ನಾನು ಆವಾಗ ಇಂಜಿನಿಯರಿಂಗ್ ಮಾಡ್ತಾನೆ ನಾಟಕ ಮಾಡ್ತಾ ಇದ್ವಿ. ಮೈಸೂರಲ್ಲಿ ನಮ್ದು ಒಂದು ಥಿಯೇಟರ್ ಗ್ರೂಪ್ ಇತ್ತು, GPIER ಅಂತ. ಸೊ ಅಲ್ಲಿ ನನಗೆ ಧನಂಜಯ, ಪೂರ್ಣಚಂದ್ರ, ನಾವು ಇವೆಲ್ಲ ಫ್ರೆಂಡ್ಸ್ ಆಗಿದ್ದು. ಸುನೀಲ್, ನಮ್ಮ ಆರ್ಕೆಸ್ಟ್ರಾ ಮೈಸೂರು ಡೈರೆಕ್ಟ್ ಮಾಡಿದ್ದಾನಲ್ಲ ಸುನೀಲ್, ಮತ್ತು ಶಶಾಂಕ ಕೂಡ ನಮ್ಮ ಜೂನಿಯರು. ಸೊ ನಮ್ಮೆಲ್ಲ ಒಟ್ಟಿಗೆ ನಾಟಕ ಮಾಡಿಕೊಂಡೇ ಅಲ್ಲಿ ಇದ್ದದ್ದು. ಸೊ ಅಲ್ಲಿ ಕೂಡ ನಮ್ಗೆ ಅನ್ನಿಸ್ತಾಯಿತ್ತು, ಇಲ್ಲ ಏನಾದ್ರು ಮಾಡಬೇಕಲ್ಲ, ನಾವು ಸಿನಿಮಾ ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ನಾವು ಹೇಗೇನು ಅದು ಸಣ್ಣದಾಗೆ. ಬಟ್ ಮೇಯ್ನ್ ಏನಿತ್ತು ಅವಾಗ ಫೋಕಸ್ಸು, ನಾವು ಇಂಜಿನಿಯರಿಂಗ್ ಮಾಡಬೇಕು ಈ ಥರ ಇತ್ತು. ಸೊ ಇಂಜಿನಿಯರಿಂಗ್ ಮುಗಿಸಿ ನಂತರ ಆವಾಗ ಕೂಡ ಸಣ್ಣ ಕೆಲಸಗಳನ್ನ ಮಾಡ್ತಾ ಹೋದೆ ನಾನು. ಇನ್ಫ್ಯಾಕ್ಟ್ ನಾನು ಮಧ್ಯೆ ಒಂದಷ್ಟು ದಿನ ಸಿವಿಲ್ಸ್ ಪ್ರಿಪೇರ್ ಆಗಬೇಕು ಅಂತ ಕೂತಿದ್ದು, ಮತ್ತು ಪುನಃ ಅದೇನೋ ಆಗಿ PDO ಎಕ್ಸಾಮ್ ಬರ್ದು ನಾನು PDO ಕೂಡ ಆಗಿದ್ದೆ. ನಾನು ಗೌರ್ಮೆಂಟ್ ಎಲ್ಲರೂ UPSC ಒಂದು ಕಲ್ಲು ಹಾಕಿರ್ತಾರೆ ಅನ್ಸುತ್ತೆ, ಒಂದಲ್ಲ ಒಂದು ಫೀಸಲ್ಲಿ. ನೀವು ಹಾಕಿದ್ರೆ? ಇಲ್ಲ. ಸೊ ಅದು ನಂತರ ನಾನು 6 ತಿಂಗಳು PDO ಆಗಿದ್ದೆ. ಸೊ ಅಲ್ಲಿ ಕೆಲಸ ಮಾಡಿ ಆ ಕೆಲಸನೂ ರಿಸೈನ್ ಮಾಡಿ ನಂತರ ಯಾಕೋ ಸರಿ ಹೊಂದ್ತಾ ಇಲ್ಲ ಅಂತೇಳಿ, ಆ್ಯಕ್ಚುಲಿ ಹಂಗೆ ನೋಡ್ರೆ ನಮಗಿಂತ ಮುಂಚೆ ನಮ್ಮ ಗೆಳೆಯ ಧನಂಜಯ ಬಂದಿದ್ದ ಇಲ್ಲಿ ಇಂಡಸ್ಟ್ರಿಗೆ. ಅವನು ಬಂದು ಒಂಥರ, ಈಗ ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲರೂ ಈಗ ನದಿ ಧುಮ್ಕೋದು ಹೆಂಗೆ ಅಂತಂದ್ರೆ ಯಾರೋ ಒಬ್ಬ ಹೋಗ್ತಾನೆ, ಹೋಗ್ಬಿಟ್ಟು ಇಲ್ಲ ಮುಳುಗಲ್ಲ ಬನ್ನಿ ಇಷ್ಟೇ ಇದೆ ನೀರು ಅಂತ ಒಬ್ಬ ಹೇಳ್ತಾನೆ ಗೊತ್ತಾ. ಆ ಥರ ಯಾವನಾರು ಒಬ್ಬ ಟೆಸ್ಟ್ ಮಾಡ್ಬೇಕಲ್ಲ, ವಾಟರ್ ಟೆಸ್ಟ್ ಮಾಡಿ ಕರಿಬೇಕಲ್ಲ ಬನ್ನಿ ನದಿಗೆ ಅಂತ. ಆ ಥರ ನಮಗೆ ಟೆಸ್ಟ್ ಮಾಡಿ ಕರೆದಿದ್ದು ಧನಂಜಯ. ಅವ್ನು ಇಂಡಸ್ಟ್ರಿಯಲ್ಲಿ ಇದ್ದು, ಓಕೆ ಅಂದರೆ ಕಷ್ಟ ಇದೆ ಬಟ್ ಸ್ಟ್ರಗಲ್ ಮಾಡ್ತಾ ಏನೋ ಒಂದು ಆಗುತ್ತೆ ಬನ್ನಿ ನೋಡೋಣ ಅಂತ ಸ್ವಲ್ಪ ಟೆಸ್ಟ್ ಮಾಡಿ ಕರೆದಿದ್ದು ಧನಂಜಯ. ಸೊ ಹಂಗೆ ಅದು ಆವಾಗ ನಾವು ಇಂಡಸ್ಟ್ರಿಗೆ ಬಂದು ಸಣ್ಣದಾಗಿ ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ, ಕ್ಯಾಶಿಯರ್ ಆಗಿ, ಏನು ಸಿಕ್ಕಿದ ಕೆಲಸ ಸುಮ್ಮನೆ ಮಾಡೋದು. ಅದ್ರ ಮೂಲಕ ಇನ್ನೂ 4 ಜನ ಪರಿಚಯ ಆಗ್ತಾ ಹೋಗ್ತಾರೆ. ಅವ್ರಿಗೆ ಅನ್ನಿಸ್ಬೇಕು, ಓಕೆ ಇಲ್ಲ ಇವನ ಹತ್ರ ಏನೋ ಒಂದು ಸ್ವಲ್ಪ ಟ್ಯಾಲೆಂಟ್ ಇದೆ ಅಂತ ಅವ್ರಿಗೆ ಅನ್ನಿಸ್ತಾ ಇರಬೇಕು. ಸೊ ಹಾಗೆ ಅದೊಂಥರ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸು. ಅದು ಇಂಥದ್ದೇ ದಿನ ಹಿಂಗೆ ಬಂದು ಆ ಥರದ್ದು ಹಂಗೇನಿರಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರಿಗೆ ಬಂದಾಗ ಒಂದೇನಾಗುತ್ತೆ, ನಾವು ಸ್ಮಾಲ್ ಟೌನಿಂದ ಬೆಂಗಳೂರಿಗೆ ಬಂದಾಗ ಹೆಂಗಪ್ಪ ಜೀವನ ಅನ್ನೋದೊಂದು ಭಯ ಇದ್ದೇ ಇರುತ್ತೆ. ಇಂಜಿನಿಯರಿಂಗ್ ಆಗಿದ್ರೆ ಎಷ್ಟೋ 1,000 ಲಕ್ಷ ದುಡಿಬೋದಾಗಿತ್ತು. ನಾವೇನು ಮಾಡಿದ್ವಿ ಇಲ್ಲಿ ಅನ್ನೋ ಪ್ರಶ್ನೆ ಎಷ್ಟು ವರ್ಷ ಕಾಡುತ್ತೆ ಗೊತ್ತಾ ನಿಮಗೆ. ಈ ಇಂಡಸ್ಟ್ರಿಲಂತೂ ನೀವೇನು ಮಾಡಲಿಲ್ಲ ಅಂತಂದ್ಲಂತೂ ಅಯ್ಯೋ ಅದು ಬೇರೆನೇ ಅದು. ಯಾಕಂದರೆ ನಮ್ಮ ಜೊತೆಗೆ ಓದ್ತಾ ಇದ್ದವರೆಲ್ಲ ಫೋನ್ ಮಾಡ್ತಾನೆ, ಮಗ ನಾನು ಮದುವೆ ಕಣ ಬಾ ಅಂತಾನೆ, ಮಗ ನಾನು ಇಲ್ಲಿ ಮನೆ ತೊಗೊಂಡೆ ಕಣೋ ಅಂತಾನೆ. ಅವನಜ್ಜಿ ಏನಿದು, ನಾನು ತಿಂಗಳ ಬಾಡಿಗೆ ಕಟ್ಟಕ್ಕೆ ಕಷ್ಟಪಡ್ತಾ ಇದ್ದೀನಿ, ಇವನು ಏನು ಇದು ಮನೆ ಕಟ್ತಿದ್ದಾನೆ ಸ್ವಂತ ಅಂತ ಅನ್ನಿಸ್ತಾ ಇರ್ತದೆ. ಇದನ್ನೆಲ್ಲ ದಾಟೋದಿದೆಯಲ್ಲ, ಅದಕ್ಕೆ ಬೇರೆನೇ ವಿಲ್ ಪವರ್ ಬೇಕು. ಅಷ್ಟು ಈಸಿ ಅಲ್ಲ. ಬಂದು ಓಕೆ ನಿಮ್ಮ ಅಪ್ಪ ನಿಮ್ಗೆ ಚೆನ್ನಾಗಿ ಮಾಡಾಕಿದಾನ, ಓಕೆ ಫೈನ್,
ಬಂದು ಒಂದಷ್ಟು ವರ್ಷ ಟ್ರೈ ಮಾಡಿ ಬೇಡ ಅಂದ್ರೆ ವಾಪಸ್ ಹೋಗ್ತೀನಿ ಅನ್ನೋದಾದ್ರು ಇರ್ತದೆ. ನಾವು ಬಂದು ಟ್ರೈ ಮಾಡಿ ವಾಪಸ್ ಹೋದ್ರು ಏನು ಇಲ್ವಲ್ಲ ಅಲ್ಲಿ. ಈಗ ಬಂದಿದೀಯ ಅಂದ್ರೆ ನಾವು ಇಲ್ಲ ಏನಾದ್ರು ಮಾಡಬೇಕು, ವಾಪಸ್ ಹೋಗಿ ನಮ್ಮ ಅಪ್ಪನ ಬಿಸ್ನೆಸ್ ನೋಡ್ಕೋತೀನಿ ಅಂತೇನು ಇಲ್ಲ, ಯಾಕಂದ್ರೆ ಏನು ಇಲ್ಲ. ಆ ಥರ ಸ್ಥಿತಿಲಿ ಇದ್ದಾಗ ನೀವೇನು ಮಾಡ್ತೀರಾ, ಇನ್ನೊಂದಷ್ಟು ಎಫರ್ಟ್ ಹಾಕ್ತೀರಾ. ಬಟ್ ಇಟ್ಸ್ ಎ ಕಂಟಿನ್ಯೂಸ್ ಟೆಸ್ಟ್ ಆಫ್ ಯುವರ್ ಪೇಷನ್ಸ್. ಒಂಥರ ಒಂದೊಂದು ದಿನ ಅಂತೂ ಯಾಕಿದೀವಿ ಅನ್ನೋದು ಅಂತೆಲ್ಲ ಅನ್ನಿಸ್ಬಿಡುತ್ತೆ. ಆ ಟೈಮಲ್ಲಿ ಧೃತಿಗೆಡದೆ ನಮಗೊಂದಷ್ಟು ಜನ ನನ್ನ ಪುಣ್ಯಕ್ಕೆ ಒಂದಷ್ಟು ಗೆಳೆಯರು ಸಿಕ್ಕಿದ್ರು. ನಾನು ಬೇಜಾರಾದಾಗ ಅವ್ರು ಮೋಟಿವೇಟ್ ಮಾಡ್ತಾರೆ ನನ್ನನ್ನು, ಅವ್ರು ಬೇಜಾರಾದಾಗ ನಾನು ಮೋಟಿವೇಟ್ ಮಾಡ್ತೇನೆ. ಈ ಥರ ಇದು ಬೇಕು, ಈ ಸಪೋರ್ಟ್ ಸಿಸ್ಟಮ್ ಬೇಕು. ಇಲ್ಲಾಂದ್ರೆ ಈ ಇಂಡಸ್ಟ್ರಿ ತುಂಬಾ ಕಷ್ಟ. ಈಗ ನೀವೇ ಹೇಳ್ದಂಗೆ ಸಾಕಷ್ಟು ಸಲ ಸಾಕಪ್ಪ ಇನ್ನಾಗಲ್ಲ ಅನ್ನೋ ಸನ್ನಿವೇಶಗಳು ಬಂದೇ ಬರ್ತವೆ. ಇಂಥ ಟೈಮಲ್ಲಿ ಏನು ಮಾಡ್ತೀರಾ? ಮತ್ತೆ ನಾಳೆ ಬೆಳಗ್ಗೆ ಶುರು ಮಾಡಬೇಕು, ಅದೇ ನಂಬಿಕೆಯಿಂದ ನಾನು ಮತ್ತೆ ಶುರು ಮಾಡಬೇಕು ಅನ್ನೋದಕ್ಕೆ ಏನು ಮಾಡ್ತೀರಾ? ಆವಾಗ ಒಂದ್ಸತಿ ನೆನೆಸ್ಕೋತೀನಿ, ನಾನು ಏನಕ್ಕೆ ಇಲ್ಲಿ ಬಂದೆ, ಏನೋ ಮಾಡಬೇಕು ಅಂತ ಅಲ್ವಾ. ನಮ್ಮ ಮೆಂಟರ್ಸ್ ಇದೆ, ಕೃಪಾಕರ್ ಸೇನೆ ಅವರು ಹೇಳ್ತಾಯಿದ್ರು, ನೋಡೋ ನೀನು ಈಗ ನಾವು ನಾವಲ್ಲಿ ನಾಟಕ ಎಲ್ಲ ಮಾಡ್ತಾಯಿದ್ವಿ. ಅವ್ರು ಹೇಳ್ತಾಯಿದ್ರು, ನೋಡೋ ಈಗ ನೀವು ಇಂಡಸ್ಟ್ರಿಗೆ ಹೋಗ್ತಾಯಿದ್ದೀರಾ, 10 ವರ್ಷ ಆದಮೇಲೆ ನನಗೆ ಗೊತ್ತಿಲ್ಲ ನೀವು ದುಡ್ಡು ಮಾಡಿರ್ಬೋದು ಕಣ್ರ, ಮಾಡಿಲ್ದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಜೇಬಿಗೆ ಕೈ ಹಾಕಿದಾಗ ನಿಮಗೆ ಅಲ್ಲಿ 100 ರೂಪಾಯಿ ನೋಟ್ ಸಿಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅಷ್ಟು ಅನುಭವಗಳಂತೂ ಇರುತ್ತೆ ಕಣ್ರು ಅಂತ ಹೇಳ್ತಿದ್ರು. ಆಯಿತಾ, ಹಂಗೆ ಆ ಥರ. ಸೊ ನಾವು ಇಲ್ಲಿ ಬಂದಿದ್ದ ದಿನಕ್ಕೆ ಸೊ ನಾನು ಅವನ ಥರನೇ ಮನೆ ಮಾಡಬೇಕು ಗಿನೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲ ಅಲ್ವಾ. ನಾನೇನೋ ಬೇರೆ ಮಾಡಬೇಕು ಅಂತ ಬಂದಿರೋದಲ್ವಾ. ಸೊ ನಾನೇನಾದ್ರು ತಲೆ ಕೆಡಿಸ್ಕೊಂಡ್ರೆ ಆ ಥರ ತಲೆ ಕೆಡಿಸ್ಕೋಬೇಕು, ಅಯ್ಯೋ ನಾನೇನು ಇನ್ನೂ ಕ್ರಿಯೇಟಿವ್ ಆಗೇನು ನನ್ನ ಕೈಲಿ ಏನೂ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೋಬೇಕು. ಬಿಟ್ರೆ ನಾನು ಅವನಂಗೆ ಮನೆ ಮಾಡಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡ್ರೆ ತಪ್ಪಲ್ವಾ. ಸೊ ಈ ಥರ ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಪ್ರತಿದಿನ ಇರಬೇಕಾಗುತ್ತೆ. ಅದು ಬೇರೆ ಯಾರಿಂದನೋ ಒಂದೊಂದು ಆಗ್ಬಿಡುತ್ತೆ. ಒಂದಿನ ಯಾರೋ ಸಿಕ್ಕಿದಾಗ ಅವರು ಯಾರ್ದೋ ಒಬ್ರದ್ದು ಸ್ಟ್ರೇಂಜರ್ಸ್ ಮಾತು ನಮ್ಮನ್ನು ಹೆಂಗೆ ಸಡನ್ನಾಗಿ ಎಷ್ಟು ಮೋಟಿವೇಟ್ ಮಾಡುತ್ತೆ ಅಂತ ನಿಮ್ಗೆ ಐಡಿಯಾನೇ ಇಲ್ಲ. ಇಕ್ಕಟ್ ಸಿನಿಮಾದಾಗ ನಮ್ಮದೊಬ್ಬರು ಮೆಸೇಜ್ ಮಾಡಿದ್ರು, ನಾನು ಥ್ಯಾಂಕ್ ಯು ಅಂತ ಹಾಕಿದ್ರು. ಯಾಕೆ ಅಂತ ಹಾಕಿದೆ, ಇಲ್ಲ ನಮ್ಮ ಪಕ್ಕದ ಮನೇಲಿ ಒಬ್ಬರು ಕೋವಿಡ್ ಆಗಿತ್ತಲ್ಲ, ಸೊ ಅವ್ರ ಅಪ್ಪ ಅಮ್ಮ ಇಬ್ಬರು ತೀರೋಗಿದ್ರಂತೆ, ಭಾಳ ಬೇಜಾರಲ್ಲಿ ಇದ್ದರು, ನಿಮ್ಮ ಸಿನಿಮಾ ನೋಡಿ ಇವತ್ತು ನಕ್ಕಿದ್ರು, ಥ್ಯಾಂಕ್ ಯು ಅಂತ ಹಾಕಿದ್ರು. ನನಗೆ ಸಡನ್ನಾಗಿ ಎಷ್ಟು ಇನ್ಸ್ಪೈರ್ ಆಗೋಯ್ತು ಅಂದರೆ, ಅದೆಲ್ಲೋ ದುಃಖದ ಮಡುವಿನಲ್ಲಿರೋ ಒಬ್ಬನ್ನ ನಾನು ನಗಿಸ್ತೆ ಅಂತಂದರೆ ಅಲ್ವಾ, ಅದಕ್ಕಿಂತ ಕಾಂಟ್ರಿಬ್ಯೂಷನ್ ಏನಿದೆ. ಈ ಥರದವು ನಮಗೆಲ್ಲ ಒಂದು ಏನು ಸಡನ್ನಾಗಿ ಮೋಟಿವೇಟ್ ಮಾಡಿಬಿಡುತ್ತೆ. ಅದಕ್ಕೆ ಯೂಶಲಿ ಒಂದು ಮಾತು ಹೇಳ್ತಾರೆ, ನೀವು ಯಾರನ್ನಾರು ಕಲಾವಿದನ್ನು ಅಥವಾ ಒಬ್ಬ ರೈಟರ್ನು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಇಮ್ಮಿಡಿಯೇಟ್ ಅಪ್ರಿಷಿಯೇಟ್ ಮಾಡಿಬಿಡಿ. ಯಾಕೆಂದರೆ ಯಾರಿಗೆ ಗೊತ್ತು, ಬಹುಶಃ ಆ ಕ್ಷಣ ಅವ್ನು ಅನ್ಕೋಬೋದು ನಾನು ಇವತ್ತಿಂದ ಬರಿಬಾರ್ದು ಅಂತ ಅನ್ಕೊಂಡಿರ್ಬೋದು, ಏನೂ ಆಗ್ತಾ ಇಲ್ಲ ಅಂತ. ನಾನು ಒಂದು ಹೊಗಳಿಕೆ ಅವನಿಗೆ ಇಲ್ಲ ನಾನು ಮತ್ತೆ ಬರಿಬೇಕು ಅಂತ ಅನಿಸ್ಬೋದಲ್ವಾ, ಅಥವಾ ಒಬ್ಬ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಬೋದಲ್ವಾ. ಅವ್ರಿಗೆ ಗೊತ್ತಿಲ್ಲದೆ ಭಾಳ ದೊಡ್ಡ ಪಾತ್ರ ಮಾಡಿರ್ತಾರೆ ನಿಮ್ಮ ಜೀವನದಲ್ಲಿ. ಡೆಫಿನೆಟ್ಲಿ ಅವ್ರು ಯಾರೋ ಬಂದು ಒಂದೆಲ್ಲೋ ಸಣ್ಣದಾಗ ಒಂದೇನೋ ಹೋಗ್ಬಿಟ್ಟು ಹೋಗಿರ್ತಾರಲ್ಲ, ಅದು ಬಹಳನೇ ಅದು ಮೋಟಿವೇಟ್ ಮಾಡುತ್ತೆ ನಮಗೆ. ಸೊ ಯಾವುದೇ ಒಬ್ಬ ನಟ ಆಗಲಿ, ಯಾವುದೇ ಒಬ್ಬ ಕಲಾವಿದ, ಹೊಗಳಿಕೆ ಅವನಿಗೆ ಭಾಳ ಮುಖ್ಯ ಆಗುತ್ತೆ. ಅದು ಮನಪೂರ್ವಕವಾಗಿ ಹೊಗಳ್ತಾರಲ್ಲ, ಅದು ಅದರದ್ದು ಇದೆ, ಅದರದ್ದು ಪವರ್ ಬೇರೆನೇ ಇದೆ. ಈ ಹೊಗಳಿಕೆ ವಿಷಯಕ್ಕೆ ಬಂತು ಅಂದರೆ ಸಾಕಷ್ಟು ಜನ ಸುಮ್ಮನೆ ಹೇಳ್ತಾರೆ ಚೆನ್ನಾಗಿದೆ ಅಂತಂದ್ಬಿಡ್ತಾರೆ. ಇನ್ನೂ ಕೆಲವು ಜನ ಏನೋ ಅವ್ರಿಗೆ ಉದ್ದೇಶನೇ ಅದಾಗಿರುತ್ತೆ, ನಾನು ದೊಡ್ಡ ಬುದ್ಧಿವಂತ, ನೀವು ಮಾಡಿರೋದೇನೋ ಸರಿ ಇಲ್ಲ ಅಂತ, ಆ ರೀತಿಯವರು ಇರ್ತಾರೆ. ಈ ರೀತಿ ಸಾಕಷ್ಟು ಜನ ವಿಮರ್ಶಕರು ಸಿಗ್ತಾರೆ. ಬಟ್ ನೀವು ಒಬ್ಬರ ವಿಮರ್ಶೆನ ಅಕ್ಸೆಪ್ಟ್ ಮಾಡ್ಬೇಕಂತಂದ್ರೆ ನಿಮಗೆ ಅನ್ಸ್ಬೇಕಾದ್ರು ಇವ್ರು ನನಗಿಂತ ಬುದ್ಧಿವಂತ, ಅಥವಾ ನಾನು ಇವ್ರು ಹೇಳಿದ್ದನ್ನ ತಗೋಬೇಕು ಅಂತನೋ ಸ್ವಲ್ಪ ಮನಸ್ಥಿತಿ ಏನಾದರೂ ಇರ್ಬೇಕಾ, ಅಥವಾ ನೀವು ಹೇಗೆ ಈ ವಿಮರ್ಶೆಗಳನ್ನ ಆಯ್ತು ಇದನ್ನ ತಗೋಬೇಕು, ಇದು ತಗೋಬಾರ್ದು, ಇದು ಸರಿ, ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಇದೆಲ್ಲ ಹೇಗೆ ಡಿಸೈಡ್ ಮಾಡ್ತೀರಾ? ಒಂದು ಓಪನ್ ಇರಬೇಕು, ನಾವು ಯಾವುದೇ ಕಮೆಂಟ್ಗಳಿಗೆ ಕ್ರಿಟಿಕ್ಸ್ಗೆ ಓಪನ್ ಇರಬೇಕು. ಯಾಕಂದರೆ ನಾವಿರೋ ಈ ಫೀಲ್ಡೇ ಅದಲ್ವಾ. ಅವರೇನೋ ಹೇಳಿದಾಗ ಫಸ್ಟ್ ಯೋಚನೆ ಮಾಡೋ ಶಕ್ತಿ ನಮ್ಮಲ್ಲಿ ಇರಬೇಕು. ಅವ್ರು ಹೇಳಿದ್ದು ಓಕೆನಾ ಅಂದರೆ ಓಕೆ ಅಲ್ವಾ ಅಂದರೆ ಅಂತ. ಕೆಲವರು ಟೀಕೆಗಳು ಹೇಗಿರ್ತವೆ ಅಂದರೆ ತಾವು ಟೀಕೆ ಮಾಡಬೇಕಲ್ಲ ಅಂತ ಮಾಡಿದವರು ಇರ್ತಾರೆ, ಜೆನ್ಯೂನಾಗಿ ಟೀಕೆ ಮಾಡಿದವ್ರು ಕೂಡ ಇದ್ದಾರೆ. ಅದನ್ನು ವಿಮರ್ಶೆ ಮಾಡೋಷ್ಟು ಶಕ್ತಿ ನನ್ನಲ್ಲಿದ್ದರೆ ಅದು ನನಗೆ ಹೆಲ್ಪ್ ಆಗುತ್ತೆ ಆ ಟೀಕೆ. ಸೊ ಅದನ್ನ ಸ್ವಲ್ಪ ವಿಮರ್ಶಾತ್ಮಕವಾಗಿ ಕೂಡ ನೋಡಬೇಕಾಗುತ್ತೆ. ಅದು ನನಗೆ ಗೊತ್ತಿರಬೇಕು ನಾನು ಎಷ್ಟು ತಗೋಬೇಕು ಅಂತ. ಇನ್ನು ಈ ರೀತಿ ನೆಗೆಟಿವ್ ಕಮೆಂಟ್ಸ್ ಅಥವಾ ನಿಮ್ಮನ್ನು ಸ್ವಲ್ಪ ಲೋ ಮಾಡೋ ಅಂಥ ವಿಮರ್ಶೆಗಳು ಅಥವಾ ಮಾತುಗಳು, ಇದಕ್ಕೆ ನೀವು ಇಮ್ಯೂನ್ ಆಗಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅದು ಇನ್ನೂ ಆಗಿಲ್ಲ. ಮನುಷ್ಯನೇ ಅದು ಹಂಗೆ ಆಗಲ್ಲ. ಅಂದರೆ ಹೋಗ್ಲಿಕ್ಕೆ ಹೆಂಗೆ ನಿಮ್ಗೆ ಖುಷಿ ಕೊಡುತ್ತೋ, ನಿಮ್ಗೆ ಈ ಥರ ನೆಗೆಟಿವಿಟಿ ನಿಮ್ಮನ್ನಾಗೆ ಕುಗ್ಗಿಸ್ಬಿಡುತ್ತೆ.
ನಾವು ಏನೇ ಅದರಿಂದ ನಾನು ಇದನ್ನು ಇಮ್ಯೂನ್ ಆಗಿದ್ದೀನಿ ಅಥವಾ ಇದನ್ನು ನಾನು ನೋಡೋದಿಲ್ಲ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಅದು ಯಾವತ್ತೂ ನಿಮ್ಮನ್ನು ಕುಗ್ಸುತ್ತೆ. ಎಷ್ಟು ಕುಗ್ಸುತ್ತೆ ಅಥವಾ ಮತ್ತೆಷ್ಟು ಬೇಗ ಪುಟ್ದೇಳ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಅಂದರೆ ಕೆಲವರು ಸುಮ್ಮನೆ ನಾನು ಹೇಳಿದ್ನಲ್ಲ, ಅಂದರೆ ನಿಮ್ಮನ್ನು ಅಂದರೆ ಈಗ ನೋಡಿ, ಯಾರನ್ನ ಬೇಕಾದರೂ ಟೀಕೆ ಮಾಡ್ಬೋದು ಅಲ್ವಾ. ಈಗ ಇದು ಅಂತ ಇಲ್ವೇ ಇಲ್ಲ. ಅವನು ಟೀಕೆ ಮಾಡೋನಿಗೆ ನೀವು ಯಾರು ಗೊತ್ತಿರಲ್ಲ, ನೀವು ನಿಮ್ಮ ಜರ್ನಿ ಗೊತ್ತಿರಲ್ಲ ಅಲ್ವಾ, ನಿಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ, ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತೇ ಇರಲ್ಲ. ಸುಮ್ಮನೆ ಟೀಕೆ ಮಾಡಬೇಕಲ್ಲ ಅಂತ ಟೀಕೆ ಮಾಡ್ತಾರೆ. ಸೊ ಅದನ್ನೆಲ್ಲ ಮೀರಬೇಕಾಗತ್ತೆ. ಆ ಶಕ್ತಿ ಪ್ರಕೃತಿ ಕೊಡ್ತಾ ಇರಲಿ ಪ್ರತಿಯೊಬ್ಬ ಕಲಾವಿದನಿಗೂ ಅಂತ ನಾನು ಕೇಳ್ಕೊತೀನಿ. ಹಾಗೆ ಯಾಕಂದ್ರೆ ಇಲ್ಲಾಂದ್ರೆ ಏನ್ ಮಾಡುತ್ತೆ, ಕುಗ್ಗಿಸ್ಬಿಡುತ್ತೆ. ನೀವು ಈ ಕ್ಷೇತ್ರದಲ್ಲಿ ಇದೀರಿ ಅಂತ ಅಂದ್ಮೇಲೆ ನೀವಿನ್ನೂ ಅವಾಗ ಹೊಸದಾಗಿ ಶುರು ಮಾಡ್ತಿದ್ದೀರಾ, ಅವಾಗಿನ್ನೂ ಎಳೆ ಮಗು ಆಗಿರ್ತೀರಾ. ಬಟ್ ಜನ ನಿಮ್ಮನ್ನ ಹೆಂಗ್ ನೋಡ್ತಾರೆ ಅಂತಂದ್ರೆ, ಹೌದು ಆಕ್ಟ್ ಮಾಡ್ತಾ ಇದಾರೆ, ನಾನು ದುಡ್ಡು ಕೊಟ್ಟಿದ್ದೀನಿ, ಐ ಶುಡ್ ಗೆಟ್ 100% ಬ್ಯಾಕ್ ಫ್ರಮ್ ಹಿಮ್ ಅನ್ನಂಗ್ ನೋಡ್ತಾರೆ. ಬಟ್ ನೀವಿನ್ನೂ ಅವಾಗಿನ್ನೂ ಶುರು ಮಾಡ್ತಿರ್ತೀರಾ. ಬಟ್ ಅದು ಜನ ನೋಡ್ಲಿಕ್ಕಾಗಲ್ಲ. ಈ ರೀತಿ ಆದಾಗ ಹೇಗೆ ನಿಭಾಯಿಸ್ತೀರಾ? ಅವ್ರ ಎಕ್ಸ್ಪೆಕ್ಟೇಷನ್ ತಪ್ಪಲ್ಲ. ಈಗ ಒಂದು ಸಿನಿಮಾಗೆ ನಾನು 200 ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡ್ತೀನಿ ಅಂದರೆ ಆ ಸಿನಿಮಾ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಪ್ರತಿಯೊಬ್ಬ ಆಡಿಯನ್ಸು ಅಂದ್ಕೊಂಡಿರೋದೆ. ಅದ್ರಲ್ಲಿ ತಪ್ಪೇನಿಲ್ಲ. ಸೊ ಅದರಲ್ಲಿ ನಾನೆಷ್ಟು ಸಫಲನಾಗಿದ್ದೀನಿ ಅಂತ ನಾನು ಕ್ವಶನ್ ಮಾಡ್ಕೋಬೇಕಾಗತ್ತೆ. ಇದಕ್ಕೊಂದು ಭಾಳ ಮುಖ್ಯ ಆತ್ಮವಿಮರ್ಶೆ. ಈಗ ನಾನು ಒಂದ್ಸತಿ ನನ್ನನ್ನು ನಾನು ಸ್ಕ್ರೀನಲ್ಲಿ ನೋಡ್ಕೊಂಡಾಗ ನಾನು ಈ ಪಾತ್ರಕ್ಕೆ ನ್ಯಾಯ ಒದಗಿಸಿದಿನ ಇಲ್ವಾ ಅಂತ ನನಗೆ ನಾನು ಪ್ರಶ್ನೆ ಮಾಡ್ಕೋಬೇಕು. ಆಡಿಯನ್ಸ್ ಪ್ರಶ್ನೆ ಮಾಡೋದು ಆಮೇಲೆ, ನನಗೆ ನಾನು ಪ್ರಶ್ನೆ ಮಾಡಿಕೊಂಡು ಅದರಲ್ಲಿ ಸಮಾಧಾನ ಆದರೆ ಸಾಕು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಅವ್ರಿಗೆ ನನಗೆ ಅನಿಸಿರುತ್ತೆ, ಇಲ್ಲ ಇಲ್ಲಿ ಏನೋ ಮಾಡ್ಬೋದಾಗಿತ್ತು ಅಂತ. ಇನ್ನೊಬ್ಬ ಬಂದು ಅವನು ಏನೋ ಹೇಳ್ತಾನೆ, ಇಲ್ಲ ಗುರು ನೀನು ಹಂಗೆ ಮಾಡ್ಬೋದಾಗಿತ್ತು ಗುರು, ಹಿಂಗೆ ಮಾಡ್ಬೋದಾಗಿತ್ತು ಗುರು ಅಂತ. ದೂರದವರೆಲ್ಲ ಹತ್ತಿರದವ್ರೆ ಏನೋ ಹೇಳ್ಬೋದು. ಓಕೆ ಫೈನ್, ಅದನ್ನ ಹೇಳಿದ್ನಲ್ಲ, ಅಂದರೆ ನಾವು ಎಷ್ಟು ಇದಾಗಿ ತಗೋತೀವಿ ಅನ್ನೋ. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ, ನೀವು ಈಗಾಗಲೇ ಆ್ಯಕ್ಟಿಂಗು ಮಾಡಿದ್ದೀರಾ, ರೈಟಿಂಗನ್ನು ಸಹ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ. ಸೊ ಏನೇನು ಮಾಡ್ತಿದ್ದೀರಾ ಸರ್ ಇವಾಗ? ಸದ್ಯಕ್ಕೆ ಒಂದಷ್ಟು ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ದೀನಿ ಆ್ಯಸ್ ಆ್ಯನ್ ಆ್ಯಕ್ಟರ್. ಅದು ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಒಂದು ಸಿನಿಮಾ, ನಂತರ ಫಾದರ್ ಅಂತ ಒಂದು ಸಿನಿಮಾ, ಈ ಕಡೆ ಇವರ್ ಸಿನ್ಸಿಯರ್ಲಿ ರಾಮ್ ಅಂತ, ಇದರಲ್ಲೆಲ್ಲ ಪೋಷಕ ನಟನಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಲೀಡ್ ಕ್ಯಾರೆಕ್ಟರ್ಗೆ ಇನ್ನೊಂದು ಸಿನಿಮಾ, ಅದಿನ್ನೂ ಹೆಸರಿಟ್ಟಿಲ್ಲ, ಬಹುಶಃ ಮುಂದಿನ ತಿಂಗಳು ಶುರು ಆಗ್ಬೋದು. ಸೊ ಈ ಥರ ಅಂದರೆ ನಾನು ನಾಯಕ ನಟನಾಗಿ ಮತ್ತು ಈ ಥರ ಪೋಷಕ ನಟನಾಗಿ ಎರಡೂ ಪಾತ್ರಗಳನ್ನ ನಿಭಾಯಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಬೇರೆ ಬೇರೆ ಥರದ ಪಾತ್ರಗಳನ್ನ ನಾವು ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದು ಆ ನಿಟ್ಟಿನಲ್ಲಿ ನಾನು ಎರಡೂ ಥರ ಪಾತ್ರಗಳನ್ನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ನಾನೇ ಬರಿತಾ ಇದ್ದೀನಿ ಕೂಡ ಇನ್ನೊಂದು ಪ್ರಾಜೆಕ್ಟು. ಸೊ ಅದು ಗೊತ್ತಿಲ್ಲ ಅದು ಯಾವಾಗ ಆಗುತ್ತೋ ಅಂತ. ಸೊ ಹೋಪ್ಫುಲಿ ಬೇಗ ಆಗಲಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಆಮೇಲೆ ಈಗ ಏನಾಗಿದೆ, ಬರೀ ಸಿನಿಮಾಗಳು ಅಂತ ಅಷ್ಟೇ ಉಳಿದಿಲ್ಲ, ಈಗ OTT ಮತ್ತೊಂದು ಈ ಥರದ್ದೆಲ್ಲ ಇದೆ. ಸೊ ನಾನು ಅದಕ್ಕೆ ಕೂಡ ತೆರ್ಕೊಂಡಿದ್ದೀನಿ. ಅಂದರೆ ಈಗ ಈ ಟೆಕ್ನಾಲಜಿನ ಅನಂತಮೂರ್ತಿ ಹೇಳ್ತಾರೆ, ಟೆಕ್ನಾಲಜಿನ ತಿರಸ್ಕರಿಸ್ಬಾರ್ದಂತೆ, ಅನುಮಾನಿಸ್ಬೇಕಂತೆ. ಹಂಗೆ ಯಾವುದೋ ಒಂದು ಟೆಕ್ನಾಲಜಿ ಬಂದಾಗ ಔಟ್ ರೈಟ್ ಇದಲ್ಲ ಅಂತ ತಿರಸ್ಕಾರ ಮಾಡಬಾರ್ದಲ್ಲ, ಅದ್ರ ಜೊತೆಗೆ ನಾವು ಹೇಗೆ ಹೊಂದ್ಕೊಂಡು ಹೋಗ್ತೀವಿ ಅಂತ ನೋಡ್ತಾ ಇರಬೇಕಲ್ಲ ಪ್ರತಿ ಸಲ. ಸೊ ಈಗ OTT ಅದು ಬಂದಿದೆ ಅಂತಂದರೆ ಈಗೆಲ್ಲ ವೆಬ್ ಸೀರೀಸು ಮತ್ತೊಂದು ಈ ಕಲ್ಚರ್ ಶುರುವಾಗಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ಬೇರೆ ಕಥೆಗಳನ್ನ ಹೇಳೋಕ್ಕಾದ್ರೆ ಅದು ಸೂಪರ್ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಕೂಡ ನಾನು ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಆಕಾಶವಾಣಿ ಬೆಂಗಳೂರಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ. ನೀವು ನಮ್ಮ ಜೊತೆ ಮಾತಾಡಿದ್ದು ಹಾಗೆ ನಿಮ್ಮ ಜೊತೆ ಕಾಲ ಕಳೆದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ಭಾಳ ಖುಷಿ ಆಯಿತು. ಇದೇ ಥರ ಮೈಸೂರು ಆಕಾಶವಾಣಿಲಿ ನಾವು ಒಂದು ರೇಡಿಯೋ ನಾಟಕನ ಹೇಳಿದ್ದುಂಟು. ಆಕಾಶವಾಣಿ ಮೆಟ್ಲು ಹತ್ತದೇ ಇರೋ ಕಲಾವಿದರೇ ಇಲ್ಲ ಅಂತ ಅನಿಸುತ್ತೆ. ಸೊ ಹಂಗೆ ಈ ಸ್ಟುಡಿಯೋ ನೋಡಿದಾಗ ನಂಗೆ ಮೈಸೂರು ಆಕಾಶವಾಣಿ ಸ್ಟುಡಿಯೋ ಕೂಡ ನೆನಪಾಯಿತು. ಸೊ ಥ್ಯಾಂಕ್ ಯು ನಮ್ಮನ್ನ ಇಲ್ಲಿ ಕರೆದೋದಕ್ಕೆ. ನನ್ನ ಮಾತುಗಳು ನಿಮ್ಮ ಆಕಾಶವಾಣಿ ಶ್ರೋತೃಗಳ ಕಿವಿಗೆ ಬೀಳೋ ಥರ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವು ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಹಾಗೆ ಇನ್ನೂ ಸಾಕಷ್ಟು ಚಿತ್ರಗಳು ಕನ್ನಡಕ್ಕೆ ಬರಲಿ ನಿಮ್ಮ ಕಡೆಯಿಂದ. ಹಾಗೆ ನಿಮ್ಮ ಪ್ರತಿ ಪ್ರಯತ್ನದಲ್ಲೂ ಯಶಸ್ಸು ನಿಮ್ಮದಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.